ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮ ಧ್ಯಾನ ಶ್ಲೋಕಗಳ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ವಿಷ್ಣು ಸಹಸ್ರನಾಮದ ಪಾರಾಯಣ ಅಥವಾ ಪರಮಾತ್ಮನನ್ನು ಅರ್ಚನೆ ಮಾಡೋದಕ್ಕೂ ಕೂಡ ಈ ಪರಮಾತ್ಮನ 1000 ನಾಮಗಳನ್ನು ಕೂಡ ನಾವು ತಗೋಬಹುದು. ಒಟ್ಟಿನಲ್ಲಿ ವಿಷ್ಣು ಸಹಸ್ರನಾಮ ಅದು ಪಾರಾಯಣ ಬೇಕಾದ್ರೂ ಆಗಿರಬಹುದು ಅಥವಾ ಅದು ಅರ್ಚನೆ ಬೇಕಾದರೂ ಆಗಿರಬಹುದು. ಆದರೆ ವಿಷ್ಣು ಸಹಸ್ರನಾಮವನ್ನು ನಾನು ಪ್ರಾರಂಭ ಮಾಡ್ತೀನಿ ಅನ್ನೋದಕ್ಕಿಂತ ಮುಂಚೆ ದಿ ಧ್ಯಾನ ಶ್ಲೋಕಾಸ್ ಅಥವಾ ಪೂರ್ವ ಭಾಗದ ಕೆಲವು ಶ್ಲೋಕಗಳು, ಇವುಗಳು ನಮ್ಮ ಮನಸ್ಸಿಗೆ ಎಷ್ಟೊಂದು ಹಿತವನ್ನು ಕೊಡುತ್ತೆ. ನಾವು ಇದರ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ವಿಷ್ಣು ಸಹಸ್ರನಾಮದ ಅರ್ಚನೆ ಅಥವಾ ಪಾರಾಯಣ ಅಂತಂದಾಗ ಮನಸ್ಸು ಸ್ಥಿರವಾಗಿ ನಿಲ್ಲಬೇಕು. ಮನಸ್ಸು ಸ್ಥಿರವಾಗಿ ನಿಲ್ಲಬೇಕು ಮತ್ತು ಸಂಪೂರ್ಣವಾಗಿ ಮನಸ್ಸನ್ನು ಭಗವಂತನ ಮೇಲೆ ಫೋಕಸ್ ಮಾಡಿರಬೇಕು. ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್ ದಟ್ we can offer either the archana or the parayana to the Bhagavan. ಸೊ ಇಲ್ಲಿ ಮನಸ್ಸಿನ ಫೋಕಸ್ ಈಸ್ ಇಂಪಾರ್ಟೆಂಟ್ ಅಂತಂದಾಗ ಮನಸ್ಸು ತದೇಕ ಚಿತ್ತದಿಂದ ಪರಮಾತ್ಮನ ಮೇಲೆ ಇರೋ ಹಾಗೆ ನಾವು ಮಾಡಬೇಕು. ಮನಸ್ಸು ಆ ರೀತಿಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಮನಸ್ಸನ್ನು ನಾವು ನಿಲ್ಲಿಸ್ಕೋಬೇಕು ಅಂತಂದಾಗ ಮನಸ್ಸಿಗೆ ನಾವು ಏನಾದರೂ ಒಂದನ್ನು ಕೊಡಬೇಕಾಗುತ್ತೆ. ಸೊ ಪರಮಾತ್ಮ ಮಹಾವಿಷ್ಣು ಅಂತ ಹೇಳಿದಾಗ ಶ್ರೀಮನ್ ನಾರಾಯಣನ ಸಾಕ್ಷಾತ್ ರೂಪ, ದಟ್ ಈಸ್ ಮಹಾವಿಷ್ಣು. ಸೊ ದಿಸ್ ಮಹಾವಿಷ್ಣುವಿನ ಏಕರೂಪ ಆಗಿರಬಹುದು ಅಥವಾ ವಿಶ್ವರೂಪ ಆಗಿರಬಹುದು. ಅಂದರೆ ಅರೂಪವನ್ನು ಮನಸ್ಸಿಗೆ ಕೊಡೋಕ್ಕಾಗೋದಿಲ್ಲ. ಸೊ ಚಿಂತನೆ ಅಂತ ಹೇಳಿ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸ್ಕೋಬೇಕು ಅಂತಂದಾಗ ಐದರ್ ದಿ ಏಕರೂಪ ಆಫ್ ದಿ ಪರಮಾತ್ಮ ಆರ್ ದಿ ವಿಶ್ವರೂಪ ಆಫ್ ದಿ ಪರಮಾತ್ಮ ಕ್ಯಾನ್ ಬಿ ಗಿವನ್ ಟು ದಿ ಮೈಂಡ್. ಅರೂಪ ಪರಮಾತ್ಮ ಅಂತ ಹೇಳಿದಾಗ ಅದು ಕೇವಲ ನಮಗೆ ತಿಳಿದು ಬರುವಂತಹ ಸತ್ಯ. ಸೊ ಅದರಿಂದ ಇಲ್ಲಿ ಏಕರೂಪ ಅಥವಾ ವಿಶ್ವರೂಪವನ್ನು ಕುರಿತು ಚಿಂತನೆಯನ್ನು ಮಾಡಬೇಕು ಅಂತಂದಾಗ ನಾವು ಈ ಪೂರ್ವ ಭಾಗದ ಕೆಲವು ಶ್ಲೋಕಗಳು ಅಥವಾ ಧ್ಯಾನ ಶ್ಲೋಕಗಳು ಅಂತ ಹೇಳಿದಾಗ ನಮಗೆ ಇಷ್ಟ ಆಗಿರುವಂತಹ ಯಾವುದೇ ಒಂದು ಶ್ಲೋಕವನ್ನು ನಾವು ಆಯ್ಕೆ ಮಾಡ್ಕೋಬಹುದು. ಸೊ ಆ ಶ್ಲೋಕ ಏನು ಹೇಳ್ತಾ ಇದೆ, ಅಲ್ಲಿ ಪರಮಾತ್ಮನ ಯಾವ ರೂಪವನ್ನು ಕುರಿತು ಅದು ಮಾತನಾಡ್ತಾ ಇದೆ. ಈಸ್ ಇಟ್ ಏಕರೂಪ ಆರ್ ಈಸ್ ಇಟ್ ವಿಶ್ವರೂಪ? ವಿಶ್ವರೂಪ ಅಂತಂದಾಗ ಅಲ್ಲಿ ಪರಮಾತ್ಮ ಯಾವ ರೀತಿ ಇದ್ದಾನೆ, ಏಕರೂಪ ಅಂತ ಹೇಳಿದಾಗ ಪರಮಾತ್ಮ ಅಲ್ಲಿ ಯಾವ ರೀತಿ ಕಾಣಿಸ್ತಾ ಇದ್ದಾನೆ, ಹೇಗೆ ಶೋಭಾಯಮಾನವಾಗಿದ್ದಾನೆ. ಸೊ ಇವುಗಳನ್ನು ಕುರಿತು ನಾವು ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಮನಸ್ಸು ಆ ರೂಪವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ, ಮನಸ್ಸು ಸ್ಥಿರವಾಗಿ ನಿಲ್ಲುತ್ತೆ. ಸೊ ದಿ ಪಾರಾಯಣ ಅಥವಾ ಅರ್ಚನೆ ಅಂತ ಹೇಳಿ ವಿಷ್ಣು ಸಹಸ್ರನಾಮವನ್ನು ನಾವು ಆಯ್ಕೆ ಮಾಡಿಕೊಂಡಾಗ these dhyana shlokas, they have contributed a lot more to us.
ಸೊ ಈಗ ಮತ್ತೊಂದು ಧ್ಯಾನ ಶ್ಲೋಕವನ್ನು ನೋಡ್ತಾ ಇದ್ದೀವಿ. ಸ ಶಂಖಚಕ್ರಂ ಸ ಕಿರೀಟಕುಂಡಲಂ ಸ ಪೀತವಸ್ತ್ರಂ ಸರಸೀರು ಹೇಕ್ಷಣಂ ಸಹಾರ ವಕ್ಷಸ್ಥಲ ಶೋಭಿಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. So this is another dhyana shloka of the Ekarupa Paramatma, Mahavishnu. And once again here the devotee, Bhakta, Paramatma Mahavishnuವಿನ ಏಕರೂಪವನ್ನು ನೆನಪಿಗೆ ತಂದುಕೊಂಡು ಆ ವರ್ಣನೆಯನ್ನು ಆನಂದಿಸುತ್ತಾ ಪರಮಾತ್ಮ ಮಹಾವಿಷ್ಣುವಿಗೆ ವಿಷ್ಣುಂ ನಮಾಮಿ, ಶಿರಸಾ ವಿಷ್ಣುಂ ನಮಾಮಿ. ಸೊ ಐ ಬೋ ಡೌನ್ ಟು ದಿ ಲಾರ್ಡ್, ಐ ಬೋ ಡೌನ್ ಮೈ ಹೆಡ್. ಸೊ ಶಿರಬಾಗಿ ತಲೆಯನ್ನು ಬಗ್ಗಿಸಿ ಪರಮಾತ್ಮ ವಿಷ್ಣುವಿಗೆ ನಾನು ನಮಸ್ಕರಿಸ್ತಾ ಇದ್ದೀನಿ. ಸೊ ಹಿ ಈಸ್ ಆಫರಿಂಗ್ ಹಿಸ್ ನಮಸ್ಕಾರಾಸ್ ಟು ದಿಸ್ ವಿಷ್ಣು. And here the description of the shloka, it is like this. And once again ಇಲ್ಲಿ ಮಹಾವಿಷ್ಣು ಅಂತ ಹೇಳಿದಾಗ ಹಿ ಇಸ್ ಚತುರ್ಭುಜಂ. ಇದು ನಮಗೆ ಎಷ್ಟು ಅಭ್ಯಾಸ ಆಗಿ ಹೋಗಿದೆ ಅಂತಂದರೆ, ಶ್ರೀಮನ್ನಾರಾಯಣನ ಅನೇಕ ರೂಪಗಳು ಅಂತ ಹೇಳಿದಾಗ ಅಲ್ಲಿ ಶ್ರೀಹರಿ ಅಂತ ಹೇಳಬಹುದು, ಮಹಾವಿಷ್ಣು ಅಂತ ಹೇಳಬಹುದು, ಈವನ್ ಸತ್ಯನಾರಾಯಣ ಅಂತ ನಾವು ಹೇಳಬಹುದು. Everything, all are the same Paramatma. And the Supreme Lord Mahavishnu ಅಂತ ಹೇಳಿದಾಗ it is always ಚತುರ್ಭುಜಂ. ಇದು ಹೇಗೆ ಅಂತಂದರೆ, ಮಹಾವಿಷ್ಣು ಅನ್ನುವಂತಹ ಶಬ್ದ ನಮ್ಮ ಕಿವಿಗಳಿಗೆ ಬಿದ್ದರೆ, ಅಥವಾ ಮಹಾವಿಷ್ಣು ಅಂತ ಹೇಳಿದ ಕೂಡಲೇ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡ್ರೂ ಕೂಡ ಆ ಒಂದು ರೂಪ ಮನಸ್ಸಿನ ಮೂಲಕ ನಮಗೆ ತಂದುಕೊಡುತ್ತೆ. ಸೊ ನನ್ನ ಕಣ್ಣುಗಳಿಗೆ ಸಿಗುವಂತಹ ಮಹಾವಿಷ್ಣುವಿನ ರೂಪ, ಅಥವಾ ನನ್ನ ಮನಸ್ಸು ಹಿಡ್ಕೊಳ್ಳುವಂತಹ ಆ ಮಹಾವಿಷ್ಣುವಿನ ರೂಪದಲ್ಲಿ ದಿ ಪರಮಾತ್ಮ ಹಿ ಆಲ್ವೇಸ್ ಅಪಿಯರ್ಸ್ ವಿತ್ ಚತುರ್ಭುಜಂ, 4 arms, 4 ಭುಜಗಳನ್ನು ಹೊಂದಿದ್ದಾನೆ, 4 ತೋಳುಗಳನ್ನು ಹೊಂದಿದ್ದಾನೆ ಪರಮಾತ್ಮ. ಆ 4 ತೋಳುಗಳು ಅಂತ ಹೇಳಿದಾಗ ಆ 4 ಭುಜಗಳು ಕೂಡ ಇಟ್ ಈಸ್ ಎಂಗೇಜ್ಡ್. ಪರಮಾತ್ಮ ಈ 4 ಕೈಗಳಲ್ಲಿ ಏನನ್ನ ಹಿಡ್ಕೊಂಡಿದ್ದಾನೆ? So he is holding in his 4 hands sa shankha chakram. ಶಂಖ, ಚಕ್ರ, ಗದ, ಪದ್ಮ ಇವೆಲ್ಲವನ್ನ ತನ್ನ ಕೈಗಳಲ್ಲಿ ಹಿಡ್ಕೊಂಡಿದ್ದಾನೆ. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಮಹಾವಿಷ್ಣುವಿನ ಚಿತ್ರ ನಮಗೆ ಅದು ಎಷ್ಟು ರೂಢಿಯಾಗಿದೆ, ಅದು ಎಷ್ಟು ನಮಗೆ ಮನದಟ್ಟಾಗಿದೆ. ನಾವು ಈವನ್ ಇಫ್ ವಿ ಕ್ಲೋಸ್ ಅವರ್ ಐಸ್, ಕಣ್ಣುಗಳನ್ನು ಮುಚ್ಚಿಕೊಂಡು ಮಹಾವಿಷ್ಣು ಅಂತಂದಾಗ ಆ ಮಹಾವಿಷ್ಣುವಿನ ರೂಪ ನಮ್ಮ ಕಣ್ಣುಗಳಿಗೆ ಅಥವಾ ಮನಸ್ಸಿಗೆ ಸಿಕ್ಕಿದಾಗ, ಅಲ್ಲಿ ಚತುರ್ಭುಜಗಳನ್ನು ನಾವು ನೋಡಿದಾಗ, ಆ ಚತುರ್ಭುಜಗಳಲ್ಲಿ ಯಾವಾಗಲೂ ಕೂಡ ಒಂದೇ ರೀತಿಯಲ್ಲಿ ಪರಮಾತ್ಮ ಕಂಡು ಬರ್ತಾನೆ. ಸೊ ಒಂದೇ ರೀತಿಯಲ್ಲಿ ಅಂತಂದರೆ ಹೇಗೆ ಅಂತಂದರೆ, ಚತುರ್ಭುಜಗಳು ಅಂತ ಹೇಳಿದಾಗ ತನ್ನ ಬಲಗೈನಲ್ಲಿ ಅವನು ಚಕ್ರವನ್ನು ಹಿಡ್ಕೊಂಡಿರ್ತಾನೆ ಪರಮಾತ್ಮ ಮಹಾವಿಷ್ಣು. ಅಂಡ್ ಇನ್ ಹಿಸ್ ಲೆಫ್ಟ್ ಹ್ಯಾಂಡ್ he is holding ದಿ ಶಂಖ. ಅದೇ ರೀತಿ ಮತ್ತೊಂದು ಕೈನಲ್ಲಿ ಗದ, ಮತ್ತೊಂದು ಕೈನಲ್ಲಿ ಪದ್ಮ. ಹೀಗೆ 4 ಕೈಗಳಲ್ಲಿ ಈ 4 ಶಂಖ, ಚಕ್ರ, ಗದಾ, ಪದ್ಮವನ್ನು ಅವನು ಹೊಂದಿರ್ತಾನೆ. ಅಂಡ್ ಆಲ್ವೇಸ್ ಇನ್ ಹಿಸ್ ರೈಟ್ ಹ್ಯಾಂಡ್ ವಿ ಕ್ಯಾನ್ ಸಿ ದಿ ಚಕ್ರ. ಅಂಡ್ ದಿ ಬ್ಯೂಟಿ, ದಿಸ್ ಈಸ್ ಹಿಸ್ ರೆಗ್ಯುಲರ್ ಫಾರ್ಮೆಟ್. ಬಲಗೈನಲ್ಲಿ ಚಕ್ರವನ್ನು ಹಿಡ್ಕೊಂಡಿರುವಂತಹದ್ದು, ಎಡದ ಕೈನಲ್ಲಿ ಶಂಖವನ್ನು ಹಿಡ್ಕೊಳ್ಳುವಂತಹದ್ದು. ಇಟ್ ಈಸ್ ಹಿಸ್ ರೆಗ್ಯುಲರ್ ಫಾರ್ಮೆಟ್. ಸೊ ವೇರ್ ಎವರ್ ವಿ ಗೋ ಅಂಡ್ ಆಲ್ವೇಸ್ ವೆನೆವರ್
ದಿ ಮೈಂಡ್ ಸೀಸ್ Mahavishnu, the eyes sees Mahavishnu. This is the regular format. Holding chakra in the right hand and Shankha in the left hand. The beauty ಏನು ಅಂತಂದ್ರೆ, ಸಾಮಾನ್ಯವಾಗಿ ಡ್ಯೂರಿಂಗ್ ದಿ ವಾರ್ ಪೀರಿಯಡ್, ಯುದ್ಧದ ಸನ್ನಿವೇಶ, ಅಂತಹ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ಪ್ರಾಚೀನ ಕಾಲದಿಂದ ಒಂದು 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 ರೂಢಿಯಲ್ಲಿರುವಂತಹ ಒಂದು ಪದ್ಧತಿ ಏನು ಅಂತಂದರೆ, ಬಿಫೋರ್ ದಿ ವಾರ್ ಬಿಗಿನ್ಸ್ ಅಲ್ಲಿ ಎರಡೂ ಕಡೆಯ ಸೈನಿಕರೆಲ್ಲ ನಿಂತಿರ್ತಾರೆ. ರಾಜ ಮಹಾರಾಜರುಗಳು, ಸೈನಿಕರು, ಸೋ ಮೆನಿ ಪೀಪಲ್ ಆರ್ ದೇರ್ ಇನ್ ದಿ ಯುದ್ಧ ಭೂಮಿ. ಸೊ ಇನ್ನೂ ಯುದ್ಧ ಶುರು ಆಗಿಲ್ಲ. ಯುದ್ಧ ಶುರು ಆಗಬೇಕು ಅಂತಂದಾಗ ದೇ ಹ್ಯಾವ್ ಟು ಪಾಸ್ ಎ ಸಿಗ್ನಲ್. ಏನು, ಐ ಆಮ್ ರೆಡಿ ಫಾರ್ ದಿ ವಾರ್ ಅಂತ ಒಂದು ಕಡೆಯಿಂದ ಅವನು ಸಿಗ್ನಲ್ ಕೊಡ್ತಾನೆ. ಆ ಸಿಗ್ನಲ್ ಸಿಕ್ಕಿದ ನಂತರದಲ್ಲಿ ಆ ಇನ್ನೊಂದು ಕಡೆಯವರು ಏನು ಮಾಡ್ತಾರೆ, ದೇ ರಿಸೀವ್ ದಿ ಸಿಗ್ನಲ್. ಏನು, ಅವರು ಯುದ್ಧಕ್ಕೆ ರೆಡಿ ಇದ್ದಾರೆ ಅನ್ನುವಂತಹ ಒಂದು ಸಿಗ್ನಲ್ ಇವರಿಗೆ ಸಿಕ್ಕಿದಾಗ ಇವರು ಕೂಡ ಯುದ್ಧ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಸೊ ಇವರು ಕೂಡ ಅವರಿಗೆ ಒಂದು ಮೆಸೇಜ್ ಪಾಸ್ ಮಾಡ್ತಾರೆ. ಸೊ ವಿ ಆರ್ ಆಲ್ಸೋ ರೆಡಿ ಫಾರ್ ದಿ ವಾರ್. ಸೊ ಯು ಆರ್ ಆಲ್ಸೋ ರೆಡಿ, ವಿ ಆರ್ ಆಲ್ಸೋ ರೆಡಿ, ಸೊ ವಿ ಕ್ಯಾನ್ ಸ್ಟಾರ್ಟ್ ದಿ ವಾರ್. ಸೊ ವಾಟ್ ಡು ದೇ ಡೂ ಅಂಡ್ ವಾಟ್ ಈಸ್ ದಿ ಸಿಗ್ನಲ್ ದಟ್ ದೇ ಯೂಶಲಿ ದೇ ಪಾಸ್ ಆನ್? ದೇ ಯೂಸ್ ಟು ಏನು, ಶಂಖವನ್ನು ಊದುವಂತಹದ್ದು ಪದ್ಧತಿ. ಶಂಖವನ್ನು ಊದುವ ಮೂಲಕ ನಾವು ಯುದ್ಧಕ್ಕೆ ರೆಡಿ ಅನ್ನುವಂತಹದ್ದನ್ನು ಎರಡೂ ಕಡೆಯ ಸೈನಿಕರು ಈ ಒಂದು ಸಂದೇಶವನ್ನು ರವಾನೆ ಮಾಡುವಂತಹದ್ದು. ಸೊ ಶಂಖವನ್ನು ಊದುವ ಮೂಲಕ ನಾವು ಯುದ್ಧಕ್ಕೆ ರೆಡಿ ಅನ್ನುವಂತಹದ್ದನ್ನು ತಿಳಿಸ್ಬೇಕು ಅಂತಂದರೆ ಶಂಖವನ್ನು ಬಲಗೈನಲ್ಲಿ ಹಿಡ್ಕೊಂಡು ಊದುವಂತಹದ್ದು. ಸೊ ಓನ್ಲಿ ಡ್ಯೂರಿಂಗ್ ದಿ ವಾರ್ ಸಿಚುಯೇಷನ್ ನಮ್ಮ ಪರಮಾತ್ಮ ಮಹಾವಿಷ್ಣುವಿನ ಕೈನಲ್ಲಿ ನಾರ್ಮಲಿ ಬಲಗೈನಲ್ಲಿ ಇರ್ತಾ ಇದ್ದಂತಹ ಚಕ್ರ ಎಡಗೈಗೆ ಹೋಗುತ್ತೆ, ಎಡಗೈನಲ್ಲಿ ಇದ್ದಂತಹ ಶಂಖ ಬಲಗೈಗೆ ಬರುತ್ತೆ. ಸೊ ಬಲಗೈನಲ್ಲಿ ಅವನು ಪರಮಾತ್ಮ ಶಂಖವನ್ನು ಊದ್ತಾನೆ ವಾರ್ ಸಿಚುಯೇಷನ್. ಬಟ್ ಇದು ವಾರ್ ಸಿಚುಯೇಷನ್ ಅಂತ ಅಷ್ಟೇ. ಸಾಮಾನ್ಯವಾಗಿ ಪರಮಾತ್ಮ ಮಹಾವಿಷ್ಣು ಅಂತ ಹೇಳಿದಾಗ, ದಿ ನೇಚರ್ ಆಫ್ ದಿ ಪರಮಾತ್ಮ ಅಂತಂದಾಗ ಹಿ ಈಸ್ ಶಾಂತ ಸ್ವರೂಪ. ಹಿ ಈಸ್ ಆಲ್ವೇಸ್ ವೆರಿ ಪೀಸ್ಫುಲ್. ಶಾಂತಿ ಪ್ರಿಯ ಅವನು ಪರಮಾತ್ಮ. ಸೊ ಅದರಿಂದ ನಾರ್ಮಲಿ ಬಲಗೈನಲ್ಲೇ ಚಕ್ರ ಇರುತ್ತೆ. ಸೊ ಶತ್ರುಗಳಿರಬಹುದು, ದುಷ್ಟ ಜನಗಳಿರಬಹುದು, ಪರಮಾತ್ಮ ಮಹಾವಿಷ್ಣುವಿನ ಕೈನಲ್ಲಿ ರೈಟ್ ಹ್ಯಾಂಡಲ್ಲಿ ಚಕ್ರ ಇದೆ ಅನ್ನುವಂತಹದ್ದು ನೋಡಿದ್ರೆ ಸಾಕು ಎಲ್ಲರೂ ಸುಮ್ಮನಾಗ್ಬಿಡ್ತಾ ಇದ್ರು. ಸೊ ಅಲ್ಲಿ ಯುದ್ಧ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಸೊ ಆಲ್ವೇಸ್ ಹಿ ಯೂಸ್ ಟು ಹೋಲ್ಡ್ ಚಕ್ರ ಇನ್ ದಿ ರೈಟ್ ಹ್ಯಾಂಡ್ ಆ್ಯಂಡ್ ಶಂಖ ಇನ್ ದಿ ಲೆಫ್ಟ್ ಹ್ಯಾಂಡ್. ದಿಸ್ ಈಸ್ ದಿ ರೆಗ್ಯುಲರ್ ಫಾರ್ಮ್ಯಾಟ್. ಓನ್ಲಿ ಇನ್ ದಿ ವಾರ್ ಸಿಚುಯೇಷನ್ ಬಲಗೈನಲ್ಲಿ ಶಂಖ ಬರುತ್ತೆ, ಎಡಗೈನಲ್ಲಿ ಚಕ್ರ ಹೋಗುತ್ತೆ. ಬಟ್ ಆ ಥರದ್ದು ನಾವು ನೋಡೇ ಇಲ್ಲ, ವೆರಿ ಅಪರೂಪ, ರೇರ್. ನಾನು ನೋಡಿದ್ದೀನಿ ಅಂತ ಯಾರು ಹೇಳಿದ್ರೆ ಇಟ್ ಈಸ್ ವೆರಿ ರೇರ್. ಸೊ ಎಲ್ಲೋ ಮಹಾವಿಷ್ಣು ಯುದ್ಧಕ್ಕೆ ಹೋಗಿದ್ದಾನೆ ಅನಿಸುತ್ತೆ, ಅವಾಗ ತೆಗೆದಿರೋ ಫೋಟೋ ಅಂತ ನಾವು ಅಂದ್ಕೋಬೇಕಾಗತ್ತೆ. ಅದರ್ವೈಸ್ ಪರಮಾತ್ಮ ಅಂತಂದಾಗ ಹಿ ಈಸ್ ಎ ಶಾಂತಿ ಪ್ರಿಯ. ಸೊ ಆಲ್ವೇಸ್ ರೈಟ್ ಹ್ಯಾಂಡಲ್ಲಿ ಚಕ್ರ, ಲೆಫ್ಟ್ ಹ್ಯಾಂಡಲ್ಲಿ ಶಂಖ. ದಟ್ ಈಸ್ ದಿ ಫಾರ್ಮ್ಯಾಟ್. ಈವನ್ ಮಹಾಭಾರತದ ಯುದ್ಧದಲ್ಲೂ ಕೂಡ ಪರಮಾತ್ಮ ಶ್ರೀಕೃಷ್ಣ ಹಿ ಈಸ್ ನನ್ ಅದರ್ ದ್ಯಾನ್ ಮಹಾವಿಷ್ಣು. ಸೊ ಅಲ್ಲಿ ಪರಮಾತ್ಮಂದು ಒಂದು ವರ್ಣನೆ ಬರುತ್ತೆ ಒಂದು ಕಡೆ. ಸೊ ಇನ್ ದಿ ವಾರ್ ಫೀಲ್ಡ್ ಸೋ ಮಚ್ ಆಫ್ ಟೆನ್ಷನ್ ಈಸ್ ಕ್ರಿಯೇಟೆಡ್ ಇನ್ ದಿ ವಾರ್ ಫೀಲ್ಡ್. ಎಲ್ಲ ಯುದ್ಧಕ್ಕೆ ರೆಡಿಯಾಗಿದ್ದಾರೆ, ಯುದ್ಧ ಆಗ್ಬೋದು, ಯುದ್ಧದಲ್ಲಿ ಯಾರು ಬೇಕಾದ್ರೂ ಗೆಲ್ಬೋದು, ನೋಬಡಿ ನೋಸ್ ದಟ್. ಸೊ ಇಟ್ ಈಸ್ ಕ್ವೈಟ್ ನ್ಯಾಚುರಲ್ ದಟ್ ಇಟ್ಸ್ ಎ ಒಂಥರ ಟೆನ್ಷನ್ ಕ್ರಿಯೇಟ್ ಆಗಿರುವಂತಹ ಸಂದರ್ಭ ಅದು.
ಸೊ ಟೆನ್ಷನ್ ಕ್ರಿಯೇಟ್ ಆಗಿದೆ ಅಂತಂದರೆ ನಮ್ಮ ಮುಖಚರ್ಯೆ ಹೇಗಿರುತ್ತೆ, ನಮ್ಮ ಮುಖದ ಭಾವನೆಗಳೆಲ್ಲ ಹೇಗಿರುತ್ತೆ. ಮುಖ ಗಂಟು ಹಾಕ್ಕೊಂಡಿರ್ತೀವಿ, ಒಂದು ರೀತಿ ಹೆದರಿಕೆ ಇರುತ್ತೆ. ಯಾರು ಕೇಳ್ತಾರಲ್ಲ, ಯಾಕೋ ಮುಖ ಗಂಟು ಹಾಕ್ಕೊಂಡಿದ್ಯಾ, ವಾಟ್ ಹ್ಯಾಪನ್ ಟು ಯು, ಯಾಕೆ ಅಷ್ಟೊಂದು ಟೆನ್ಷನ್. ಇಟ್ಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಟೆನ್ಷನ್ ಅಂತಂದರೆ, ಎಸ್ಪೆಷಲಿ ವಾರ್ ಟೆನ್ಷನ್ ಅಂತಂದರೆ ಇಟ್ ಈಸ್ ಲೈಫ್ ಆ್ಯಂಡ್ ಡೆತ್ ಸಿಚುವೇಶನ್. ಸೊ ಈ ಕ್ಷಣದಲ್ಲಿ ನಾವು ಬದುಕಿರ್ತೀವಿ, ಅದರ ಯುದ್ಧದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಗೆಲುವು ನಮ್ಮದಾಗಬಹುದು ಅಥವಾ ಸೋಲು ಬೇಕಾದ್ರೂ ನಮ್ಮದಾಗ್ಬೋದು. ಯಾರಿಗೆ ಬೇಕಾದ್ರೂ ಗೆಲುವು ಸಿಗ್ಬೋದು. ಯುದ್ಧ ಮುಗಿದ ನಂತರದಲ್ಲಿ ಗೆಲುವು ಯಾರಿಗೆ, ಸೋಲು ಯಾರಿಗೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಇಲ್ಲಿ ಒಂದು ಕಡೆ ಮಹಾಭಾರತ ಯುದ್ಧದಲ್ಲಿ ಪರಮಾತ್ಮ ಶ್ರೀಕೃಷ್ಣನನ್ನು ಆ ಒಂದು ಡಿಸ್ಕ್ರಿಪ್ಷನ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ಪರಮಾತ್ಮ ಶ್ರೀಕೃಷ್ಣ ಹೀಸ್ ಪ್ರಹಸನ್ನಿವ. ಪರಮಾತ್ಮ ನಗನಗ್ತಾ ಇದ್ದಾನೆ. ಸಿ, ವಿ ಕೆನಾಟ್ ಈವನ್ ಇಮ್ಯಾಜಿನ್ ದಿಸ್. ಯಾಕೆ ಅಂತಂದರೆ ಇಟ್ಸ್ ಎ ಯುದ್ಧ ಭೂಮಿ, ವಾರ್ ಫೀಲ್ಡ್. ಸೋ ಮಚ್ ಆಫ್ ಟೆನ್ಷನ್ ಈಸ್ ಕ್ರಿಯೇಟೆಡ್ ಇನ್ ದಿ ವಾರ್ ಫೀಲ್ಡ್. ಅಲ್ಲಿ ಪರಮಾತ್ಮ ಶ್ರೀಕೃಷ್ಣ ಹಿ ಈಸ್ ಸ್ಮೈಲಿಂಗ್. ಸಿ, ದಟ್ ಇಸ್ ದ ಬ್ಯೂಟಿ. ಸಿ, ಇಟ್ ಸೇಸ್ ದಟ್ ಪರಮಾತ್ಮ ಅಂತಂದರೆ ಹಿ ಈಸ್ ಶಾಂತಿ ಪ್ರಿಯ. ಅವನಿಗೆ ಯುದ್ಧ ಬೇಕಿಲ್ಲ, ಯುದ್ಧ ಪರಮಾತ್ಮನಿಗೆ ಬೇಕಿಲ್ಲ. ಸೊ ಇಲ್ಲಿ ದಿ ಎಂಟೈರ್ ಮಹಾಭಾರತ ಯುದ್ಧದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನ ಸಾರಥಿಯಾಗಿದ್ದ. ಅರ್ಜುನ ಯುದ್ಧ ಮಾಡದೇ ಇದ್ದಾಗ ನೀನು ಯುದ್ಧವನ್ನು ಮಾಡು ಅಂತ ಅರ್ಜುನನ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದ್ದ ಅಂತ ಮಾತಾಡ್ತಾರೆ ಯಾರು ಭಗವದ್ಗೀತೆಯನ್ನು ಪೂರ್ತಿಯಾಗಿ ಓದಿಲ್ಲದೆ ಇರೋರು. ಬಟ್ ಪರಮಾತ್ಮ ಎಲ್ಲೂ ಕೂಡ ಅರ್ಜುನನಿಗೆ ಪ್ರೆಷರ್ ಕ್ರಿಯೇಟ್ ಮಾಡಲಿಲ್ಲ ನನಗೆ ಯುದ್ಧ ಮಾಡು ಅಂತ. ಪರಮಾತ್ಮ ಹೇಳ್ತಾ ಇದ್ದಿದ್ದು, ಯು ಆರ್ ಎ ಕ್ಷತ್ರಿಯ, ಡೂ ಯುವರ್ ಡ್ಯೂಟಿ, ಡಿಸ್ಚಾರ್ಜ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಕ್ಷತ್ರಿಯ. ಸೊ ಯುದ್ಧ ಬೇಕು ಅಂತ ಹೇಳಿದ್ಯಾರು? ಕೌರವರು. ಕೃಷ್ಣ ಎಲ್ಲಿ ಹೇಳ್ದ? ಕೃಷ್ಣ ಸಂಧಾನಕ್ಕೆ ಹೋಗಿದ್ದ. 5 ಗ್ರಾಮಗಳನ್ನು ಕೊಟ್ಬಿಡಿ ನೀವು ಸಾಕು, ಯುದ್ಧ ಮಾಡೋದಿಲ್ಲ. ಸೊ ಪರಮಾತ್ಮನಿಗೆ ಯುದ್ಧ ಬೇಕಿಲ್ಲ. ಸೊ ಹೀ ಈಸ್ ಪ್ರಹಸನ್ನಿವ. ಆ ಒಂದು ಯುದ್ಧ ಕ್ಷೇತ್ರದಲ್ಲಿ, ಆ ವಾರ್ ಫೀಲ್ಡಲ್ಲಿ ಕೂಡ ಸೋ ಮಚ್ ಆಫ್ ಟೆನ್ಷನ್ ಈಸ್ ಕ್ರಿಯೇಟೆಡ್ ಇನ್ ದಿ ಮೈಂಡ್ಸ್ ಆಫ್ ಸೋ ಮೆನಿ ಪೀಪಲ್. ಆ ಲಕ್ಷಾಂತರ ಜನಗಳ ಮಧ್ಯದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಹೀ ಈಸ್ ಪ್ರಹಸನ್ನಿವ, ಹೀ ಈಸ್ ಸ್ಮೈಲಿಂಗ್, ಹೀ ಈಸ್ ಶಾಂತಿ ಸ್ವರೂಪಿ. ಸೊ ಈವನ್ ಡ್ಯೂರಿಂಗ್ ದಿ ಸಿಚುವೇಶನ್ ಲೈಕ್ ವಾರ್, ಹೀ ಈಸ್ ಶಾಂತಂ. ಸೊ ಆಲ್ವೇಸ್ ಪರಮಾತ್ಮನ ರೈಟ್ ಹ್ಯಾಂಡಲ್ಲಿ ಚಕ್ರ, ಲೆಫ್ಟ್ ಹ್ಯಾಂಡಲ್ಲಿ ಶಂಖ. ಸೊ ಲೆಫ್ಟ್ ಹ್ಯಾಂಡಿಂದ ರೈಟ್ ಹ್ಯಾಂಡ್ಗೆ ಶಂಖ ಬರೋದಿಲ್ಲ, ಶಂಖ ಊದುವಂತಹ ಸನ್ನಿವೇಶವನ್ನು ಪರಮಾತ್ಮ ಕ್ರಿಯೇಟ್ ಮಾಡೋದಿಲ್ಲ. ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಏನು ಅಂತಂದರೆ, ವಿ ಶುಡ್ ಹ್ಯಾವ್ ದಟ್ ಫೇತ್. ಪರಮಾತ್ಮ ಈಸ್ ಎ ಶಾಂತಿ ಸ್ವರೂಪ ಅನ್ನುವಂತಹದ್ದನ್ನು ನಾವು ಆ ಒಂದು ಶ್ರದ್ಧೆಯನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ. ಸೊ ಹೀ ಈಸ್ ಶಾಂತಂ. ಅಂಡ್ ದ ಡಿಸ್ಕ್ರಿಪ್ಷನ್ ಸ ಕಿರೀಟ ಕುಂಡಲಂ. ಸೊ ಪರಮಾತ್ಮ ಒಂದು ಕಿರೀಟವನ್ನು ತೊಟ್ಟಿದ್ದಾನೆ. ವಜ್ರಖಚಿತ, ರತ್ನಖಚಿತ ಕಿರೀಟ. ಪರಮಾತ್ಮನ ಕಿರೀಟದಲ್ಲಿ ಬೆಲೆ ಬಾಳುವಂತಹ ಮುತ್ತು ರತ್ನಗಳು, ಶೋಭಾಯಮಾನವಾಗಿ ಕಾಣುವಂತಹ ವಜ್ರಗಳೆಲ್ಲ ಲೇಪಿತವಾಗಿರುವಂತಹ ಕಿರೀಟವನ್ನು ಪರಮಾತ್ಮ ತೊಟ್ಟಿದ್ದಾನೆ, ಧರಿಸಿದ್ದಾನೆ. ಸೊ ಹಿ ಈಸ್ ಆಲ್ವೇಸ್ ವಿತ್ ಕಿರೀಟ. ನಾವು ಮಹಾವಿಷ್ಣುವಿನ ಚಿತ್ರವನ್ನು ನೋಡಿದಾಗ ಹೇಗೆ ಹಿ ಅಪಿಯರ್ಸ್ ವಿತ್ 4 ಹ್ಯಾಂಡ್ಸ್ ಅಂತ ನಾವು ಹೇಳ್ತೀವಿ, ಅದೇ ರೀತಿ ಹಿ ಈಸ್ ಆಲ್ವೇಸ್ ವೇರಿಂಗ್ ಎ ಕಿರೀಟ ಪರಮಾತ್ಮ. ಸೊ ಕಿರೀಟ ಅಂಡ್ ಕುಂಡಲಂ. ಕುಂಡಲಂ ಅಂತಂದರೆ ಕಿವಿಗೆ ಹಾಕೊಳ್ಳುವಂತಹ ಒಂದು ಆಭರಣ. ಕಿರೀಟ ಕುಂಡಲಂ, ಕಿವಿಯ ಆಭರಣ. ಅಂಡ್ ಹಿಸ್ ಡ್ರೆಸ್ ಕೋಡ್ ಸಪೀತ ವಸ್ತ್ರಂ. ಸಪೀತ ವಸ್ತ್ರಂ ಅಂತಂದರೆ ಹಿ ಈಸ್ ವೇರಿಂಗ್ ಯೆಲ್ಲೋ ಕಲರ್ ಧೋತಿ.
ಸಾಮಾನ್ಯವಾಗಿ ಅದನ್ನು ನಾವೇನು ಹೇಳ್ತೀವಿ ಅಂತಂದರೆ ಪೀತಾಂಬರಧಾರಿ ಅಂತಲೇ ಹೇಳ್ತೀವಿ. ಸೊ ಪೀತಾಂಬರಧಾರಿ ಅಂತಂದರೆ ದಿಸ್ ಈಸ್ ದಿವಾನ್. ಹಿ ಈಸ್ ವೇರಿಂಗ್ ದಟ್ ಯೆಲ್ಲೋ ಕಲರ್ ಧೋತಿ, ದಟ್ ಈಸ್ ಪೀತಾಂಬರ. ರೇಷ್ಮೆಯಂತಹ ವಸ್ತ್ರ ಅಂತ ಕೂಡ ಹೇಳ್ತಾರೆ. ಸೊ ಆಗಿನ ಕಾಲದಲ್ಲಿ ರೇಷ್ಮೆ ಇತ್ತೋ ಇಲ್ವೋ, ದಟ್ ಈಸ್ ಡಿಫರೆಂಟ್. ಬಟ್ ರೇಷ್ಮೆಯಂತಹ ವಸ್ತ್ರ, ಇಟ್ ಈಸ್ ಇನ್ ಯೆಲ್ಲೋ ಕಲರ್. ಸೊ ಪರಮಾತ್ಮ ಹಿ ಈಸ್ ವೆರಿ ಯೆಲ್ಲೋ ಕಲರ್ ಧೋತಿ. ಈವನ್ ಮಹಾಭಾರತ ಯುದ್ಧದಲ್ಲಿ ದರ್ ಈಸ್ ಅ ಡಿಸ್ಕ್ರಿಪ್ಷನ್. ಭೀಷ್ಮನ ಮೇಲೆ ಪರಮಾತ್ಮನಿಗೆ ಸ್ವಲ್ಪ ಸಿಟ್ಟು ಬರುತ್ತೆ. ಸೊ ಅಲ್ಲೇ ಯುದ್ಧ ಭೂಮಿನಲ್ಲಿ ಮುರಿದು ಬಿದ್ದಂತಹ ಒಂದು ರಥದ ಚಕ್ರವನ್ನು ತಗೊಂಡು ಭೀಷ್ಮನಿಗೆ ನಾನು ನಿನ್ನ ಜೊತೆ ಯುದ್ಧ ಮಾಡ್ತೀನಿ ಅಂತ ಹಿ ಜಂಪ್ಸ್ ಡೌನ್ ಫ್ರಮ್ ದಿ ಚಾರಿಯಟ್. ರಥದಿಂದ ಕೆಳಕ್ಕೆ ಜಿಗಿದು ಕೈನಲ್ಲಿ ಆ ಒಂದು ಮುರಿದು ಬಿದ್ದ ರಥದ ಚಕ್ರವನ್ನು ಹಿಡ್ಕೊಂಡು ಅವನು ಹೊರಟಾಗ ಭೀಷ್ಮ ಹಿ ಡಿಸ್ಕ್ರೈಬ್ಸ್, ಅವನಿಗೆ ಭೀಷ್ಮನಿಗೆ ಹೆದರಿಕೆನೇ ಆಗೋದಿಲ್ಲ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಸೊ ಅವನ ಕೈನಲ್ಲಿ ರಥದ ಚಕ್ರವನ್ನು ಹಿಡ್ಕೊಂಡಿದ್ದಾನೆ. ಸೊ ಯಾವುದೇ ಕ್ಷಣದಲ್ಲಿ ನನ್ನ ಸಾವು ಆಗಬಹುದು. ಆ ರೀತಿ ಭೀಷ್ಮನಿಗೆ ಹೆದರಿಕೆ ಆಗಲೇ ಇಲ್ಲ. ಬಿಕಾಸ್ ಅವನ ಬಿಲೀಫ್ ಹೇಗೆ, ಪರಮಾತ್ಮ ಇಸ್ ಕರುಣಾಮಯಿ, ಅವನಲ್ಲಿ ಭಕ್ತರನ್ನು. ಆ್ಯಂಡ್ ಭೀಷ್ಮ ಈಸ್ ಎ ವೆರಿ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ಶ್ರೀಕೃಷ್ಣ. ಅರ್ಜುನ ಹೇಗೆ ಒಬ್ಬ ಉತ್ತಮವಾದ ಡಿವೋಟಿ ಅಂತ ನಾವು ಹೇಳ್ತೀವಿ, ಇನ್ ದಿ ಎಂಟೈರ್ ಮಹಾಭಾರತದಲ್ಲಿ ದಿ ಡಿಸ್ಕ್ರಿಪ್ಷನ್ ಆಫ್ ದಿ ಅರ್ಜುನ ಅಂತಂದರೆ ಹಿ ಈಸ್ ಎ ವೆರಿ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ಶ್ರೀಕೃಷ್ಣ. ಆ್ಯಂಡ್ ಹಿ ಈಸ್ ಆಲ್ಸೋ ಸಖ, ಹಿ ಈಸ್ ಎ ಫ್ರೆಂಡ್ ಆಫ್ ಶ್ರೀಕೃಷ್ಣ. ಈ ಥರ ಎಲ್ಲ ಬರುತ್ತೆ. ಸೊ ಅರ್ಜುನ ಹೇಗೆ ಡಿವೋಟಿನೋ, ಈವನ್ ದಿ ಲಾರ್ಡ್ ಭೀಷ್ಮಾಚಾರ್ಯ, ಹಿ ಈಸ್ ಎ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ಶ್ರೀಕೃಷ್ಣ. ಸೊ ಭೀಷ್ಮ ಅರ್ಜುನನ ಮೇಲೆ ನಿರಂತರವಾಗಿ ಬಾಣ ಪ್ರಯೋಗಗಳು ಮಾಡ್ತಾ ಇರ್ತಾನೆ. ಸೊ ಆಗ ಒಂದು ಟೈಮಲ್ಲಿ ಪರಮಾತ್ಮ ಶ್ರೀಕೃಷ್ಣನಿಗೆ ಭೀಷ್ಮನ ಮೇಲೆ ನಾನೇ ಯುದ್ಧವನ್ನು ಮಾಡ್ತೀನಿ ಅಂತ ಹೇಳಿ ರಥದಿಂದ ಜಿಗಿದು ಕೆಳಗೆ ಬಿದ್ದಿರುವಂತಹ ರಥದ ಚಕ್ರವನ್ನು ತಗೊಂಡು ಅವನ ಮೇಲೆ ನುಗ್ಗಿ ಹೋಗ್ತಾನೆ. ಭೀಷ್ಮನ ಮೇಲೆ ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ. ಆಗ ಭೀಷ್ಮನಿಗೆ ಒಂದು ಸ್ವಲ್ಪನೂ ಹೆದರಿಕೆ ಆಗೋದಿಲ್ಲ. ಆ್ಯಂಡ್ ಹಿ ಡಿಸ್ಕ್ರೈಬ್ಸ್ ಶ್ರೀಕೃಷ್ಣ ಹೇಗೆ ಕಾಣಿಸ್ತಾ ಇದ್ದಾನೆ. ಆ ರಥದಿಂದ ಜಿಗಿದು ಮುರಿದು ಬಿದ್ದ ರಥದ ಚಕ್ರವನ್ನು ಕೈನಲ್ಲಿ ಹಿಡ್ಕೊಂಡು ತನ್ನ ಕಡೆಗೆ ಧಾವಿಸಿ ಬರ್ತಾ ಇರುವಂತಹದ್ದನ್ನು ನೋಡ್ಬಿಟ್ಟು ಅವನು ಹೇಳ್ತಾನೆ, ಪರಮಾತ್ಮನ ಆ ಒಂದು ಧೋತಿ ಅಂತಂದರೆ ಪೀತಾಂಬರವನ್ನು ಹುಟ್ಟಿರುವಂತಹ ದಟ್ ಯೆಲ್ಲೋ ಕಲರ್ ಧೋತಿ, ಅದರಲ್ಲೇ ಅವನು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾನೆ. ಆ್ಯಂಡ್ ಹಿ ಸೇಸ್, ಅವನು ಹೊದ್ದಿರುವಂತಹ ಶಲ್ಯ ಕೆಳಗೆ ಜಾರಿ ಬೀಳ್ತಾ ಇದೆ. ಜಾರಿ ಬೀಳ್ತಾ ಇರುವಂತಹ ಶಲ್ಯ ಪರಮಾತ್ಮನದು. ಆ್ಯಂಡ್ ಹಿ ಈಸ್ ವೇರಿಂಗ್ ಯೆಲ್ಲೋ ಕಲರ್ ಧೋತಿ. ಮತ್ತು ಅವನ ಎದೆಯಲ್ಲಿ ಭೀಷ್ಮನೇ ಬಿಟ್ಟಿರುವಂತಹ ಬಾಣಗಳು ಅವನ ಎದೆಯನ್ನು ಚುಚ್ಚಿ ಅಲ್ಲಿಂದ ರಕ್ತ ಜಿನುಗ್ತಾ ಇದೆ. ಆ್ಯಂಡ್ ಭೀಷ್ಮ ಸೇಸ್, ರಕ್ತ ಜಿನುಗ್ತಾ ಇದ್ರೂ ಕೂಡ ಪರಮಾತ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ, ಎಷ್ಟು ಸುಂದರವಾಗಿದ್ದಾನೆ. ಆ ಯೆಲ್ಲೋ ಕಲರ್ ಧೋತಿ, ಎದೆಯ ಭಾಗದಲ್ಲಿ ರಕ್ತ ತೊಟ್ಟಿಗ್ತಾ ಇದೆ, ಅವನು ಹೊದ್ದಿರುವಂತಹ ಶಲ್ಯ ಜಾರಿ ಬೀಳ್ತಾ ಇದೆ. ಇದು ಯಾವುದನ್ನು ಲೆಕ್ಕಿಸದೆ ಕೈನಲ್ಲಿ ರಥದ ಚಕ್ರವನ್ನು ಹಿಡ್ಕೊಂಡು ಅವನು ನನ್ನ ಮೇಲೆ ಯುದ್ಧ ಮಾಡ್ತೀನಿ ಅಂತ ಬರ್ತಾ ಇದ್ದಾನೆ. ಆ್ಯಂಡ್ ಪರಮಾತ್ಮ ಈಸ್ ಲುಕಿಂಗ್ ಸೋ ಬ್ರಿಲಿಯಂಟ್, ಎಷ್ಟು ತೇಜಸ್ಸಿದೆ ಅವನಲ್ಲಿ. ಭೀಷ್ಮನಿಗೆ ಹೆದರಿಕೆನೇ ಆಗಲಿಲ್ಲ. ಯಾಕೆಂತಂದರೆ ಹಿ ಹ್ಯಾಸ್ ಗಾಟ್ ದಟ್ ಫೇತ್. ಪರಮಾತ್ಮ ನನ್ನನ್ನು ಏನು ಮಾಡೋದಿಲ್ಲ ಅನ್ನೋದು ಅವನಿಗೆ ಗೊತ್ತಿದೆ. ಆ್ಯಂಡ್ ಅಲ್ಲಿ ಒಂದು ಸಂಕಲ್ಪ ಕೂಡ ಇತ್ತು, ಪರಮಾತ್ಮ ಶ್ರೀಕೃಷ್ಣನ ಕೈನಲ್ಲಿ ಆಯುಧವನ್ನು ಹಿಡಿಯೋ ಹಾಗೆ ನಾನು ಮಾಡ್ತೀನಿ ಅಂತ ಭೀಷ್ಮ ಒಂದು ಪ್ರತಿಜ್ಞೆಯನ್ನು ಮಾಡಿರ್ತಾನೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಭೀಷ್ಮ ಈಸ್ ಎ ಡಿವೋಟಿ ಆಫ್ ಲಾರ್ಡ್ ಶ್ರೀಕೃಷ್ಣ. ಭಕ್ತನ ಮಾತುಗಳನ್ನು ಕೂಡ ಅವನು ನಡೆಸ್ಕೊಡ್ಬೇಕು ಪರಮಾತ್ಮ ಶ್ರೀಕೃಷ್ಣ. ಸೊ ಈ ಥರ ಅನೇಕ ಕಾಂಬಿನೇಷನ್ಗಳು ಯಾಕೆ ಆ ಒಂದು ಸೀನ್ ಕ್ರಿಯೇಟ್ ಆಯಿತು ಅನ್ನೋದಕ್ಕೆ ಇಟ್ಸ್ ಆಲ್ ದಿ ಕಾಂಬಿನೇಷನ್ಸ್, ಇಟ್ ವರ್ಕ್ಡ್ ಔಟ್ ಲೈಕ್ ದಟ್. ಸೊ ಪೀತಾಂಬರ ಅಂತಂದರೆ ದಟ್ ಯೆಲ್ಲೋ ಕಲರ್ ಧೋತಿ. ಸೊ he is wearing that dress code. And ಸರಸೀರುಹ ಈಕ್ಷಣಂ,
ಈಕ್ಷಣಂ ಅಂತಂದರೆ ಕಣ್ಣುಗಳನ್ನು ಕುರಿತು ಹೇಳುವಂತಹದ್ದು. ಈಕ್ಷಣಂ ಅಂತಂದರೆ ದಿ ಐಸ್ ಆಫ್ ದಿ ಲಾರ್ಡ್, ದಿ ಐಸ್ ಆಫ್ ದಿ ಲಾರ್ಡ್. ಅದು ಹೇಗಿದೆ? ಸರಸ್, ಸರಸ್ ಅಂತಂದರೆ ನೀರು. ಆ್ಯಕ್ಚುಯಲ್ ಮೀನಿಂಗ್ ಆಫ್ ಸರಸ್ ಅಂತಂದರೆ ನೀರು. ಸೊ ನೀರಿನಲ್ಲಿ, ಆ ನೀರಿನ ರಾಶಿಯಲ್ಲಿ ಹುಟ್ಟಿರುವಂತಹದ್ದು. ನೀರಿನಲ್ಲಿ ಹುಟ್ಟುವಂತಹದ್ದು ಯಾವುದು? ಲೋಟಸ್. ಜಲಜ ಅಂತ ಕರಿತೀವಲ್ವಾ? ಜಲಜ ಮೀನ್ಸ್, ಜಾ ಮೀನ್ಸ್ ಜನ್ಮ, ಜಲ ಮೀನ್ಸ್ ನೀರು. ನೀರಿನಲ್ಲಿ ಹುಟ್ಟಿರುವಂತಹದ್ದು ತಾವರೆ. ಸೊ ನೀರಿನಲ್ಲಿ ಹುಟ್ಟಿರುವಂತಹ ತಾವರೆ, ಇಟ್ ಈಸ್ ತಾವರೆ ಅಂತಂದ್ರೆ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಫ್ಲವರ್. ಇಟ್ ಈಸ್ ವೆರಿ ಬ್ರೈಟ್. ಪೂರ್ತಿಯಾಗಿ ಅರಳಿರುವಂತಹ ತಾವರೆ ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತಂದರೆ ವೆರಿ ವೆರಿ ಅಟ್ರಾಕ್ಟಿವ್. ಸೊ ಸರಸೀರುಹ ಈಕ್ಷಣಂ, ನೀರಿನಲ್ಲಿ ಹುಟ್ಟಿರುವಂತಹ ಆ ಫ್ರೆಶ್ ತಾವರೆ, ದಟ್ ಲುಕ್ಸ್ ಸೋ ಬ್ರೈಟ್, ಸೋ ಬ್ಯೂಟಿಫುಲ್. ಅಂಡ್ ದಿ ಐಸ್ ಆಫ್ ದಿ ಲಾರ್ಡ್ ಈಸ್ ಕಂಪೇರ್ಡ್ ಟು ದಟ್ ಲೋಟಸ್ ಫ್ಲವರ್, ದ ಫ್ರೆಶ್ ಲೋಟಸ್ ಫ್ಲವರ್. ಸೊ ಮಹಾವಿಷ್ಣುವಿನ ಕಣ್ಣು ಆ ರೀತಿಯಲ್ಲಿದೆ. ಇಟ್ ಈಸ್ ಕಂಪೇರ್ಡ್ ಟು ದ ಬ್ಯೂಟಿಫುಲ್ ಲೋಟಸ್ ಫ್ಲವರ್. That means he has got that pleasant eyes, fresh, bright eyes. ನಾವು ನಿದ್ದೆ ಮಾಡಿ ಎದ್ದ ನಂತರದಲ್ಲಿ ನಮ್ಮ ಕಣ್ಣುಗಳು ಹೇಗೆ ಹೊಳಿತಾ ಇರುತ್ತೆ, ಫ್ರೆಶ್ ಆಗಿದ್ದೀವಿ, ವಿ ಲುಕ್ ಫ್ರೆಶ್ ಅಂತ ಹೇಳ್ತೀವಲ್ವ. ನಿದ್ದೆ ಮುಗಿದ್ಮೇಲೆ ಆ ಒಂದು ಫ್ರೆಶ್ನೆಸ್ ಇರುತ್ತೆ. ಆ ಫ್ರೆಶ್ನೆಸ್ನ ನಾವು ಎಲ್ಲಿ ಗುರುತಿಸ್ತೀವಿ ಅಂತಂದರೆ ಕಣ್ಣುಗಳ ಮೂಲಕ ಗುರುತಿಸ್ತೀವಿ. ಕಣ್ಣುಗಳನ್ನು ನೋಡ್ಬಿಟ್ಟು ಹೇಳ್ತೀವಿ. ಸೊ ಇಲ್ಲಿ ಪರಮಾತ್ಮನ ಕಣ್ಣುಗಳು ಇಟ್ ಇಸ್ ಸೋ ಫ್ರೆಶ್ ಆ್ಯಂಡ್ ವೆರಿ ಬ್ರೈಟ್, ಆ್ಯಸ್ ದಿ ಫ್ರೆಶ್ ಲೋಟಸ್, ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ದಿ ಲೋಟಸ್. ಆ್ಯಂಡ್ ಸಹಾರ ವಕ್ಷಸ್ಥಲ ಶೌಭಿಕೌಸ್ತುಭಂ, ಮತ್ತು ಅವನ ಎದೆಯ ಭಾಗ ಈಸ್ ಲೈಕ್ ಸಹಾರ. ಸಹಾರ, ಹರ ಮೀನ್ಸ್ ಮಾಲೆ. ಸೊ ಇಟ್ ಈಸ್ ಫುಲ್ ಆಫ್ ಆರ್ನಮೆಂಟ್ಸ್, ಅನೇಕ ರೀತಿಯ ಬೆಲೆ ಬಾಳುವಂತಹ ಮುತ್ತು, ರತ್ನ, ಪಚ್ಚೆ, ಹವಳಗಳಿಂದ ಕೂಡಿರುವಂತಹ ಒಂದು ನೆಕ್ಲೆಸ್ ಅಥವಾ ಕಂಠದ ಹಾರ, ಅವೆಲ್ಲವನ್ನ ಧರಿಸಿರ್ತಾನೆ. ನಾಟ್ ಜಸ್ಟ್ 1 or 2. ಎಷ್ಟು ಹಾರಗಳನ್ನು ಪರಮಾತ್ಮ ಧರಿಸಿದಾನೆ ಅಂತಂದರೆ, ದಿ ಎಂಟೈರ್ ಚೆಸ್ಟ್ ಈಸ್ ಕವರ್ಡ್ ವಿತ್ ದೀಸ್ ಮಾಲಾಸ್, ಗಾರ್ಲ್ಯಾಂಡ್ಸ್. ಅದರಲ್ಲಿ ದಿಸ್ ಕೌಸ್ತುಭ ಅನ್ನುವಂತಹದ್ದು ಅದೊಂದು ವಜ್ರ. ಕೌಸ್ತುಭ ಮಣಿ, ಇಟ್ ಈಸ್ ಎ ಕೌಸ್ತುಭ ಮಣಿ. ಅದು ಹಾರದಲ್ಲಿ ಪೆಂಡೆಂಟ್ ಥರ ಇದೆ. ದಟ್ ಕೌಸ್ತುಭ ಈಸ್ ಶೋಭಿ. ಶೋಭಿ ಮೀನ್ಸ್ ಒನ್ಸ್ ಅಗೇನ್ ಬ್ರೈಟ್ ಆ್ಯಂಡ್ ಶೈನಿಂಗ್, ಶೋಭಾಯಮಾನ ಅಂತ ಹೇಳ್ತೀವಲ್ಲ. ಸೊ ದಟ್ ಈಸ್ ಶೋಭಿ ಕೌಸ್ತುಭಂ. And he is wearing plenty of such kinds of the garlands, and the entire chest area is covered with these ornamental malas. And again this is the description of the Ekarupa Paramatma, Ekarupa of the Mahavishnu. This is the description. ಸೊ ಇಲ್ಲಿ ಭಕ್ತ ಏನೇ ದ ಡಿವೋಟಿ ಅವನು ಪರಮಾತ್ಮನನ್ನು ಯಾವ ರೀತಿ ಇಲ್ಲಿ ವರ್ಣನೆ ಮಾಡಿದೆ ಧ್ಯಾನ ಶ್ಲೋಕದಲ್ಲಿ ಅಂತಂದರೆ, ಟು ದಿಸ್ ಏಕರೂಪ ಪರಮಾತ್ಮ ಮಹಾವಿಷ್ಣು ಐ ಡು ನಮಸ್ಕಾರ ಶಿರಸಾ ನಮಾಮಿ. ಐ ಬೋಡೌನ್, ಶಿರಬಾಗಿ ಅಂತ ನಾವು ಹೇಳ್ತೀವಲ್ಲ, ತಲೆಬಾಗಿ ಶಿರಬಾಗಿ, ಆ ರೀತಿಯಲ್ಲಿ ಇಂತಹ ಪರಮಾತ್ಮನಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಸೊ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವ ಮೂಲಕ ಮನಸ್ಸನ್ನು ನಿಲ್ಲಿಸ್ಕೋಬಹುದು. ಇನ್ಫ್ಯಾಕ್ಟ್ ನಾವು ಮಾಡುವಂತಹ ಯಾವುದೇ ರೀತಿಯ ಪೂಜೆ, ಜಪ, ಧ್ಯಾನ ಇವೆಲ್ಲ ಏನು ಅಂತಂದರೆ ಟು ಪ್ಯೂರಿಫೈ ಅವರ್ ಮೈಂಡ್.
ಮನಸ್ಸನ್ನು ಪ್ಯೂರಿಫೈ ಮಾಡ್ಕೋಬೇಕು ಅಂತಂದರೆ ಫಸ್ಟು ಮನಸ್ಸು ಚಂಚಲತೆಯಿಂದ ಕೂಡಿರುವಂತಹ ಮನಸ್ಸು ಅಂತಂದರೆ ಹೊರ ಪ್ರಪಂಚದಲ್ಲಿ ಅಲಿತಾ ಇರುತ್ತೆ ಮನಸ್ಸು. ದಟ್ ಈಸ್ ಕಾಲ್ಡ್ ಚಂಚಲ. ಒಂದು ಕಡೆ ಅದು ಇರೋದೇ ಇಲ್ಲ ಮನಸ್ಸು. ಈ ಕ್ಷಣದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗಿರುತ್ತೆ, ಅಲ್ಲಿಂದ ಇನ್ನೆಲ್ಲಿಗೆ ಹೋಗಿರುತ್ತೆ. ಒಟ್ಟಿನಲ್ಲಿ ಇಟ್ ಲೈಕ್ಸ್ ಟು ಒಂಥರ ಪ್ರಪಂಚದಲ್ಲಿ ಸುತ್ತೋದಕ್ಕೆ ಅದು ಇಷ್ಟಪಡುತ್ತೆ ಮನಸ್ಸು. ಸೊ ಮನಸ್ಸನ್ನ ಪ್ಯೂರಿಫೈ ಮಾಡ್ಕೋಬೇಕು ಅಂತಂದರೆ ಫಸ್ಟು ಮನಸ್ಸು ಇಟ್ ಮಸ್ಟ್ ಬಿ ಅವೈಲಬಲ್ ಟು ಅಸ್. ಸೊ ಅದು ಸ್ಥಿರವಾಗಿ ಒಂದು ಕಡೆ ನಿಲ್ಲಬೇಕು. ದೆನ್ ಇಟ್ ಈಸ್ ಪಾಸಿಬಲ್ ಆ ಮನಸ್ಸನ್ನು ನಾವು ಪ್ಯೂರಿಫೈ ಮಾಡ್ಕೊಳ್ಳೋದಕ್ಕೆ. ಸೊ ಈ ರೀತಿಯಲ್ಲಿ ಆ ಪೂಜಾ ಕಾಲದಲ್ಲಿರಬಹುದು, ಪಾರಾಯಣ ಕಾಲದಲ್ಲಿರಬಹುದು, ಅರ್ಚನೆ ಮಾಡುವಂತಹ ಸಂದರ್ಭದಲ್ಲಿರಬಹುದು. ಸೊ ಭಗವಂತನನ್ನು ಕುರಿತು ಮಾಡುವಂತಹ ಈ ಯಾವುದೇ ಪೂಜಾ ಕಾರ್ಯ ಅಂತಂದಾಗ ದ ಮೇನ್ ಉದ್ದೇಶ ಆಫ್ ಆಲ್ ದೀಸ್, ಮೇ ಬಿ ಇಟ್ ಈಸ್ ಪಾರಾಯಣ ಆರ್ ಅರ್ಚನೆ ಆರ್ ಪೂಜೆ, ವಾಟ್ ಎವರ್ ಇಟ್ ಈಸ್, ಈ ಎಲ್ಲ ಆ್ಯಕ್ಟಿವಿಟೀಸ್ಗಳಲ್ಲಿ ಈ ಒಂದು ಪೂಜಾ ಕರ್ಮ ಅಂತ ಬೇಕಾದ್ರೂ ಕರಿಬಹುದು. ಸೊ ಇದರ ಮೂಲಕ ಈ ಸಾವಿರಾರು ನಾಮಗಳನ್ನು ಹೇಳುವಂತಹದ್ದು. ಸೊ ನಿರಂತರವಾಗಿ ಮನಸ್ಸಿಗೆ ಪರಮಾತ್ಮನ ಸಾವಿರಾರು ನಾಮಗಳ ಶಬ್ದ ಕೇಳ್ತಾನೆ ಇರುತ್ತೆ. ಸೊ ಮೈಂಡು ಎಲ್ಲೂ ಅಲಿಯೋದಿಲ್ಲ. ಅದು ಒಂದು ಪಾರಾಯಣ ಮಾಡುವ ಮೂಲಕ ಇಂತಹ ಧ್ಯಾನ ಶ್ಲೋಕ ಇರಬಹುದು, ಅವುಗಳಲ್ಲಿ ಪರಮಾತ್ಮನ ಡಿಸ್ಕ್ರಿಪ್ಷನ್, ಅವುಗಳನ್ನು ಮನಸ್ಸು ಏನು ಮಾಡುತ್ತೆ, ಕ್ಯಾಚ್ ಮಾಡಿ ಅದನ್ನು ಅನುಭವಿಸ್ತಾ ಕೂತ್ಕೊಳ್ಳುತ್ತೆ, ಸವಿತಾ ಕೂತ್ಕೊಂಡ್ಬಿಡುತ್ತೆ. ಇಲ್ಲ ನಾನು ಅರ್ಚನೆಯನ್ನು ಮಾಡ್ತೀನಿ, ವಿಷ್ಣು ಸಹಸ್ರನಾಮದ ಅರ್ಚನೆಯನ್ನು ಮಾಡ್ತೀನಿ ಅಂತಂದರೆ ಪರಮಾತ್ಮನ 1008 ನಾಮಗಳನ್ನು ನಿರಂತರವಾಗಿ ಒಂದಾದ್ಮೇಲೆ ಒಂದು ಕಿವಿಗೆ ಬೀಳ್ತಾನೆ ಇರುತ್ತೆ. ಸೊ ಅದು ಸಂಪೂರ್ಣವಾಗಿ ಆ 1008 ನಾಮಗಳು ಮುಗಿಯುವವರೆಗೆ ಮನಸ್ಸು ಇಲ್ಲೇ ನಿಂತಿರುತ್ತೆ. ಸೊ ಇಟ್ ಈಸ್ ಅನ್ ಆಪರ್ಚುನಿಟಿ ಫಾರ್ ದಿ ಸಾಧಕ. ದ ಮೈಂಡ್ ಈಸ್ ಅವೈಲಬಲ್. ದಟ್ ಮೀನ್ಸ್ ಹಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿ ಮೈಂಡ್. ಮೈಂಡ್ ಈಸ್ ಅವೈಲಬಲ್ ಅಂತಂದ್ರೆ ಏನು? ಮೇಕ್ ಯೂಸ್ ಆಫ್ ದ ಮೈಂಡ್. ಸೊ ದಟ್ಸ್ ಹೌ ಮೈಂಡ್ ಕ್ಯಾನ್ ಬಿ ಪ್ಯೂರಿಫೈಡ್. ಸೊ ವಿಷ್ಣು ಸಹಸ್ರನಾಮ ಅಂತಂದಾಗ ಈ ರೀತಿಯಲ್ಲಿ ಇಟ್ ವಿಲ್ ಫಿಟ್ ಇನ್ ಟು ಎನಿ ಕೈಂಡ್ ಆಫ್ ಸಾಧನೆ. ಪಾರಾಯಣ, ಅರ್ಚನೆ, ಧ್ಯಾನ ಶ್ಲೋಕ, ಜಪ, ನಾವು ಮೆಡಿಟೇಷನ್ ಅಂತಂದಾಗ 108 ಯೋಚನೆಗಳು ಬರುತ್ತೆ. ಅದರಿಂದ ನಾನು ಮೆಡಿಟೇಷನ್ಗೆ ನಾನು ಕೂತ್ಕೋತೀನಿ, ಧ್ಯಾನಕ್ಕೆ ಕೂತ್ಕೋತೀನಿ, ಧ್ಯಾನ ಮಾಡ್ತೀನಿ. ವಿ ನೀಡ್ ನಾಟ್ ಅನೌನ್ಸ್. ಯಾವುದೋ ಒಂದು ಧ್ಯಾನ ಶ್ಲೋಕವನ್ನು ನಾವು ಈ ರೀತಿ ಇರುವಂತಹದ್ದು, ಅದು ಏಕರೂಪ ಪರಮಾತ್ಮ ಇರಬಹುದು ಅಥವಾ ವಿಶ್ವರೂಪ ಪರಮಾತ್ಮ ಅದಿರಬಹುದು, ಯಾವುದೋ ಒಂದು ಧ್ಯಾನ ಶ್ಲೋಕವನ್ನು ನಾವು ಆಯ್ಕೆ ಮಾಡಿಕೊಂಡು ಆ ಧ್ಯಾನ ಶ್ಲೋಕದಲ್ಲಿ ನಮಗೆ ಸಿಗುವಂತಹ ದ ಡಿಸ್ಕ್ರಿಪ್ಷನ್ ಆಫ್ ದಿ ಲಾರ್ಡ್ ಅದನ್ನು ನಾವು ನಮ್ಮ ಮನಸ್ಸಿಗೆ ತಂದುಕೊಂಡ್ರೆ ಅದು ಧ್ಯಾನ ಮಾಡಿಸ್ಬಿಡುತ್ತೆ. ಸೊ ಅದರಿಂದ ಇಟ್ ಈಸ್ ವೆರಿ ಈಸಿ. ಸೊ ಈವನ್ ಮೆಡಿಟೇಷನ್ ಹ್ಯಾಪನ್ಸ್. ಸೊ ನಾವು ಮಾಡುವಂತಹದ್ದು ಏನಿಲ್ಲ, ಅದೇ ಮಾಡಿಸ್ಬಿಡುತ್ತೆ ನಮ್ಮ ಕೈನಲ್ಲಿ. ಇಟ್ ಹಸ್ ಗಾಟ್ ದಟ್ ಪವರ್. ಸೊ ಹೀಗೆ ವಿಷ್ಣು ಸಹಸ್ರನಾಮವನ್ನು ಚಿಂತನೆಯನ್ನು ಮಾಡುವ ಮೂಲಕ ಭಗವಂತನ ವಿಶ್ವರೂಪವನ್ನು ಅಥವಾ ಏಕರೂಪವನ್ನು ಇವೆಲ್ಲವನ್ನು ನಾವು ಅನುಭವಿಸಬಹುದು. ಧ್ಯಾನಕ್ಕೆ ಕುಳಿತಾಗ ಧ್ಯಾನದ ವಸ್ತು ಕೇವಲ ಪರಮಾತ್ಮ ಮಾತ್ರವೇ ಆಗಿರಬೇಕು. ಅದರ್ ದ್ಯಾನ್ ಪರಮಾತ್ಮ ಅಲ್ಲಿ ಬೇರೆ ಇನ್ಯಾವುದು ಇಟ್ಕೋಬಾರದು. ವಿತ್ ದಟ್ ಪ್ರಿಪೇರ್ಡ್ನೆಸ್ ವಿ ಶುಡ್ ಸಿಟ್ ಫಾರ್ ದಿ ಮೆಡಿಟೇಷನ್. ಪರಮಾತ್ಮ ಅಲ್ಲದೆ ಬೇರೆ ಏನಾರ ಆದ ಪಕ್ಷದಲ್ಲಿ ಆಗ ಒನ್ ಕ್ಯಾನಾಟ್ ಎಕ್ಸ್ಪೀರಿಯನ್ಸ್ ದಿ ಮೆಡಿಟೇಷನ್. ಧ್ಯಾನದ ಅನುಭವ ಆಗದೇ ಇಲ್ಲ ಸಾಧಕನಿಗೆ. ಸೊ ಅದರಿಂದ ಧ್ಯಾನ ಅಂತ ಹೇಳಿದಾಗ ದ ಧ್ಯೇಯ ವಸ್ತು ಮಸ್ಟ್ ಬಿ ಭಗವಾನ್. ದೆನ್ ಹಿ ವಿಲ್ ಎಕ್ಸ್ಪೀರಿಯನ್ಸ್ ದಿ ಧ್ಯಾನ. ಸೊ ಧ್ಯೇಯ ವಸ್ತು ಭಗವಂತನೇ ಆದಾಗ ದಿ ಅನದರ್ ಬೆನಿಫಿಟ್ ಏನು ಅಂತಂದರೆ, ಸೊ ದಟ್ ಸರ್ಟನ್ ಸೀಕ್ರೆಟ್ ನಾಲೆಡ್ಜ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಪ್ರಾಪರ್ಲಿ, ಬಿಕಾಸ್ ದ ಮೈಂಡ್ ಈಸ್ ಇಟ್ ಈಸ್ ಅವೈಲಬಲ್, ಇಟ್ ಈಸ್ ರೆಡಿ ಟು ಗ್ರಾಸ್ಪ್.
ಸೊ ನಾಲೆಡ್ಜ್ ಹ್ಯಾಪನ್ಸ್, ಒನ್ ಅಟೈನ್ಸ್ ನಾಲೆಡ್ಜ್ ಆಲ್ಸೋ. ಈಗ ಯಾಕೆಂತಂದರೆ ನಾವು ಶಾಸ್ತ್ರ ಗ್ರಂಥಗಳನ್ನು ಓದಿದಾಗ ಅಥವಾ ವೇದಾಂತದ ಕೆಲವು ರಹಸ್ಯಗಳನ್ನು ನಾವು ತಿಳ್ಕೊಂಡಾಗ ಅನೇಕ ಸಂದರ್ಭದಲ್ಲಿ ಎಲ್ಲೋ ಅರ್ಥ ಆಗಿದೆ ಅನ್ಸೋ ಅಷ್ಟರಲ್ಲಿ ಅದು ಮತ್ತೆ ಅರ್ಥ ಆಗದೆ ಇರುವಂತಹ ಚಾನ್ಸಸ್ಸು ಇದೆ. ಯಾಕೆ ಅಂತಂದರೆ ಫಾರ್ ಎಕ್ಸಾಂಪಲ್ ಅಹಂ ಬ್ರಹ್ಮಾಸ್ಮಿ ಈಸ್ ಎ ಉಪನಿಷದಿಕ್ ಸ್ಟೇಟ್ಮೆಂಟ್. ಸೊ ನಾವು ಒಪ್ಕೋತೀವಿ, ಅಹಂ ಬ್ರಹ್ಮಾಸ್ಮಿ ಒಪ್ಕೋತೀವಿ, ಇಟ್ ಈಸ್ ರಿವೀಲ್ಡ್ ಇನ್ ದಿ ಉಪನಿಷತ್ ಅಂತ. ಬಟ್ ಕ್ಯಾನ್ ವಿ ರಿಯಲಿ ಅದನ್ನೇ ನಾವು ಸಂಪೂರ್ಣವಾಗಿ ಅದು ನಮಗೆ ಮನವರಿಕೆ ಆಗಿದೆಯಾ? ದಟ್ ಈಸ್ ಇಂಪಾರ್ಟೆಂಟ್. ಆ ವೇದಾಂತವನ್ನು ಓದ್ತಾ ಇರುವಂತಹ ಸಂದರ್ಭದಲ್ಲಿ, ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ಅಹಂ ಬ್ರಹ್ಮಾಸ್ಮಿ ಇಸ್ ಫೈನ್. ಬಟ್ ಅಲ್ಲಿಂದ ಹೊರಗಡೆ ಬಂದಾಗ ಎಗೇನ್ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ನಮ್ಮಲ್ಲಿ ಅಷ್ಟು ಗಟ್ಟಿಯಾಗಿ ನಿಲ್ಲತ್ತಾ? ದಟ್ ಈಸ್ ಇಂಪಾರ್ಟೆಂಟ್. ಯಾಕೆ ಈ ರೀತಿ ಆಸಿಲೇಟ್ ಆಗುತ್ತೆ ಅಂತಂದರೆ ವಿ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಇಟ್ ಪ್ರಾಪರ್ಲಿ. ಫಾರ್ ಎಕ್ಸಾಂಪಲ್, ಜೀವಾತ್ಮ ಈಸ್ said to be none other than the Paramatma. That is Aham Brahmasmi. Almost all the Upanishads, they speak about it. It is not that the Upanishads are talking like this. It is the truth. But though it is the truth, because of the ignorance of the ಜೀವ, ಆ ಜೀವಾತ್ಮನ ಇಗ್ನೋರೆನ್ಸ್ನ ಕಾರಣದಿಂದ ದ ಟ್ರೂತ್ ಈಸ್ ನಾಟ್ ರಿವೀಲ್ಡ್ ಆರ್ ಹಿ ಮೇ ನಾಟ್ ಅಂಡರ್ಸ್ಟ್ಯಾಂಡ್ ಇಟ್. ಅದರ್ವೈಸ್ ದಿಸ್ ಜೀವಾತ್ಮ ಅಂತ ಹೇಳಿದಾಗ ಹಿ ಈಸ್ ನನ್ ಅದರ್ ದ್ಯಾನ್ ದಿ ಪರಮಾತ್ಮ. ಜೀವಾತ್ಮ ಈಸ್ ನನ್ ಅದರ್ ದ್ಯಾನ್ ದಿ ಪರಮಾತ್ಮ. ದಿಸ್ ಈಸ್ ನಂಬರ್ ಒನ್. Again, when it comes to devatas ಅಂತಂದಾಗ again these devatas, they are not different from the jivas. We have to think about it. See, ದೇವತೆಗಳು ಕೂಡ ಈ ಜೀವಾಸ್ಗಿಂತ ಬೇರೆ ಅಲ್ಲ ಅಂತ ಹೇಳಿದಾಗ how to understand this? See, a jiva in his previous life has done lot of punya karmas. ಬಹಳ ಒಳ್ಳೊಳ್ಳೆಯ ಕರ್ಮಗಳನ್ನು ಮಾಡಿ ಬಹಳ ಪುಣ್ಯವನ್ನು ಸಂಪಾದನೆ ಮಾಡಿರ್ತಾನೆ. ಅತಿ ಹೆಚ್ಚು ಪುಣ್ಯದ ಕರ್ಮಗಳನ್ನು ಮಾಡಿ ಅತಿ ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಿರ್ತಾನೆ. ಸಾಮಾನ್ಯವಾಗಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದರೆ, ತುಂಬ ಪುಣ್ಯ ನಾವು ಸಂಪಾದನೆ ಮಾಡಿದ್ರೆ ನೆಕ್ಸ್ಟ್ ಲೈಫು ನಮ್ಮದು ತುಂಬ ಚೆನ್ನಾಗಿರುತ್ತೆ. ದಟ್ ಈಸ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡುವ ಮೂಲಕ ನಮ್ಮ ನೆಕ್ಸ್ಟ್ ಲೈಫು ಒಂದು ರಾಯಲ್ ಫ್ಯಾಮಿಲಿಲಿ ಹುಟ್ಟಬಹುದು, ಹೆಲ್ತಿಯಾಗಿ ಹುಟ್ಟಬಹುದು, ವೆಲ್ತಿಯಾಗಿ ಹುಟ್ಟಬಹುದು, ಹ್ಯಾಂಡ್ಸಮ್ ಆಗಿ ಹುಟ್ಟಬಹುದು. These are all the ಪುಣ್ಯ ಫಲಾಸ್. ತುಂಬ ಪುಣ್ಯ ಮಾಡಿದ್ದಾನೆ ಅದಕ್ಕೆ ಅವನು ಈ ಥರ ಇದ್ದಾನೆ ಅಂತ ಮಾತಾಡ್ತೀವಿ. ಹಿ ಈಸ್ ರಾಯಲ್ ಅಂಡ್ ಹಿ ಈಸ್ ವೆಲ್ ಸ್ಟಡಿಡ್, ಹಿ ಈಸ್ ಹೆಲ್ತಿ, ಹಿ ಈಸ್ ವೆಲ್ತಿ, ಹಿ ಈಸ್ ಇಂಟೆಲಿಜೆಂಟ್, ಹಿ ಈಸ್ ರಿಚ್. ಸೊ ಎಲ್ಲವೂ ಅವನಲ್ಲಿ ತುಂಬಿದೆಯಲ್ಲ, ಓ ಏನು ತುಂಬ ಪುಣ್ಯ ಮಾಡಿದ್ದಾನೆ ನಾವು ಮಾತಾಡ್ತೇವೆ ಈ ಥರ. ಸೊ ತುಂಬ ಪುಣ್ಯ ಮಾಡಿದಾಗ ಈ ಥರದ್ದೆಲ್ಲ ಸಿಗತ್ತೆ ಅನ್ನೋದು ದಟ್ ಈಸ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಸಪೋಸ್ ಯಾವ ಪುಣ್ಯದ ಫಲಗಳ ಕಾರಣದಿಂದ ಹೀಗೆ ಒಬ್ಬ ಮನುಷ್ಯ ಹೆಲ್ತಿ, ವೆಲ್ತಿ, ರಾಯಲ್ ಈ ಥರ ಅನೇಕಗಳನ್ನು ನಾವೇನು ಹೇಳಿದ್ವಿ ಅವೆಲ್ಲವನ್ನೂ ಸಂಪಾದನೆ ಮಾಡೋ ಅಷ್ಟು ಪುಣ್ಯದಿಂದ ಅವನು ಈ ಥರ ಆಗಿದ್ದಾನೆ ಅಂತ ನಾವು ಅಂತೀವಲ್ಲ, ಅದಕ್ಕಿಂತ ಹೆಚ್ಚಿನ ಪುಣ್ಯ ಆಗೋಗಿದೆ ಈಗ.
ಅದಕ್ಕಿಂತ ಹೆಚ್ಚಿನ ಪುಣ್ಯವನ್ನು ಅವನು ಪ್ರೀವಿಯಸ್ ಲೈಫಲ್ಲಿ ಸಂಪಾದನೆ ಮಾಡಿಬಿಟ್ಟಿದ್ದಾನೆ. ನಾವು ಊಹೆ ಮಾಡ್ಕೊಳಕ್ಕೆ ಆಗದೇ ಇರೋಷ್ಟು ಪುಣ್ಯಕರ್ಮಗಳನ್ನು ಮಾಡಿ ನಮ್ಮ ಕಲ್ಪನೆಯನ್ನು ಮೀರಿದಂತಹ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾನೆ. ಆವಾಗ ಅವನು ಏನಾಗ್ಬೋದು? ಆಗ ಹಿಮೆ ಗೋ ಟು ಸ್ವರ್ಗ. ಸ್ವರ್ಗಕ್ಕೆ ಹೋಗಿ ಸ್ವರ್ಗದಲ್ಲಿ ಎಲ್ಲ ರೀತಿಯ ಸುಖ ವೈಭೋಗಗಳನ್ನು ಅನುಭವಿಸಿ ಆ ಪುಣ್ಯ ಖಾಲಿ ಆದಮೇಲೆ ಮತ್ತೆ ಈ ಭೂಮಿನಲ್ಲಿ ಅವನು ಹುಟ್ಟುತ್ತಾನೆ. ಸೊ ಅಗೇನ್ ದಿಸ್ ಇಸ್ ಆಲ್ಸೋ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಬಹುಶಃ ಒಂದು ಸ್ವರ್ಗವನ್ನು ಪಡ್ಕೊಳ್ಳೋದಕ್ಕೆ ಎಷ್ಟು ಪುಣ್ಯವನ್ನು ಸಂಪಾದನೆ ಮಾಡಬೇಕು ಮನುಷ್ಯ, ಅದಕ್ಕಿಂತ 1000 ಪಟ್ಟು 1,00,000 ಪಟ್ಟು ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಿದ್ದಾನೆ. ಅಂತಹದ್ದು ಯಾವುದೋ ಒಂದು ಆಪರ್ಚುನಿಟಿ ಅವನಿಗೆ ಪ್ರೀವಿಯಸ್ ಲೈಫಲ್ಲಿ ಸಿಕ್ಕಿತ್ತು, ಸಿಕ್ಕಾಪಟ್ಟೆ ಪುಣ್ಯ ಮಾಡಿಬಿಟ್ಟಿದ್ದಾನೆ. ಆಗ ಹಿ ವಿಲ್ ಗೆಟ್ ಎ ಪದವಿ ಕಾಲ್ಡ್ ದೇವತಾ. ಸೊ ದೇವತಾ ಅನ್ನುವಂತಹದ್ದು ಇಟ್ ಈಸ್ ಎ ಪದವಿ, ಇಟ್ ಈಸ್ ಎ ಸೀಟ್. ಸೊ ದೇವತಾ ಈಸ್ ಎ ಪದವಿ. ಸೊ ಈ ದೇವತಾ ಪದವಿಗೆ ಬಂದಿದ್ದು ಯಾರು? ಜೀವ. ಸೊ ಜೀವ ಅತಿ ಹೆಚ್ಚು ಪುಣ್ಯವನ್ನು ಮಾಡಿ ಹಿ ಅಟೈನ್ ದಟ್ ಪೊಸಿಷನ್ ಕಾಲ್ಡ್ ದಿ ದೇವತಾ. ಸೊ ಈ ಪ್ರಕಾರ ದೇವತಾಸ್ ಆರ್ ಆಲ್ಸೋ ಜೀವಾಸ್. ಇದಕ್ಕೆ ಮುಂಚೆ ಉಪನಿಷತ್ತು ಏನು ಹೇಳಿದೆ? ಜೀವಾತ್ಮ ಈಸ್ ನನ್ ಅದರ್ ದ್ಯಾನ್ ದಿ ಪರಮಾತ್ಮ. ಅಂಡ್ ಅಗೇನ್ ಇಲ್ಲಿ ದಿ ದೇವತಾಸ್ ಅಂತ ಹೇಳಿದಾಗ ಅಗೇನ್ ದೇವತಾಸ್ ಆರ್ ಆಲ್ಸೋ ಜೀವಾಸ್. ಒಂದು ಸಮಯದಲ್ಲಿ ಈಗ ದೇವತೆ ಅಂತ ಅನ್ನಿಸ್ಕೊಂಡಿರೋವನು ಕೂಡ ಜೀವನೇ ಆಗಿದ್ದ. ಸೊ ಬೋತ್ ಜೀವ ಅಂಡ್ ದೇವತಾ, ಜೀವಾತ್ಮ ಅಂಡ್ ದೇವತಾ they are Ishvara only. Both Jiva and the Devata are none other than the Ishvara, the Paramatma. ಮತ್ತಷ್ಟು ವೇದಾಂತದ ಕೆಲವು ಸತ್ಯಗಳನ್ನು ನಾವು ಅನುಸರಿಸಿ ಅವುಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಪಟ್ಟರೆ, ಒನ್ಸ್ ಅಗೇನ್ ದೇರ್ ಈಸ್ ನಥಿಂಗ್ ವಿಚ್ ಕ್ಯಾನ್ exist other than the Paramatma. Because when we study this creation part, aga everything is Paramatma. So there is nothing which can exist other than the Paramatma. So every glory of every Devata or every part of this creation is nothing but the glory of the same Paramatma. There is no difference at all. And another wonder and the truth is, worship of any devata, worship of any devata is the worship of the same Paramatma. ಈವನ್ ಅದಕ್ಕೆ ಒಂದು ಸ್ತೋತ್ರ ಕೂಡ ಇದೆ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಇಟ್ ಸ್ಪೀಕ್ಸ್ ದಿ ಸೇಮ್ ಟ್ರೂತ್. ಈವನ್ ಪರಮಾತ್ಮ ಗೀತೆಯ 7ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾನೆ, ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯ ಚಲಾಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ. ಸೊ ಯಾಕೆ ಅಂತಂದರೆ, ಯಾರ್ಯಾರು ಯಾವ್ಯಾವ ರೂಪದಲ್ಲಿ ದೇವತೆಗಳನ್ನು ಬಹಳ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಭಕ್ತಿ ಮಾಡ್ತಾರೆ, ಅಂತಹವರುಗಳಿಗೆ ಅವರು ಯಾವ ದೇವತೆಗಳನ್ನು ಕುರಿತು ಈ ರೀತಿ ಪೂಜೆ ಆರಾಧನೆ ಮಾಡಿರ್ತಾರೆ, ಆಯಾ ದೇವತೆಗಳಲ್ಲಿಯೇ ಸ್ಥಿರವಾದ ಶ್ರದ್ಧೆ. ಸೊ ಅವರು ಈ ದೇವತೆ ಬೇಡ ಇನ್ನೊಂದು ದೇವತೆ ಅಂತ ಇನ್ನೊಂದು ಕಡೆ ಅವರು ಜಂಪ್ ಮಾಡೋ ಹಾಗಿಲ್ಲ.
ಅವರು ಅದೇ ದೇವತೆಯನ್ನು ಮತ್ತಷ್ಟು ಪ್ರೀತಿ ಮಾಡಬೇಕು. ಈಗ ನಾವು ದೇವರು ಅಂತ ಹೇಳಿದಾಗ ನಾವೆಲ್ಲ ಒಂದು ರಾಮ ಅಂತೀವಿ, ಕೃಷ್ಣ ಅಂತೀವಿ, ಶಿವ ಅಂತೀವಿ, ಹನುಮಂತ ಅಂತ ಹೇಳ್ತೀವಿ. ತುಂಬ ತುಂಬ ದೇವರುಗಳನ್ನ ನಾವು ಪೂಜೆ ಮಾಡ್ತಾ ಕೂತ್ಕೊಂಡ್ಬಿಡ್ತೀವಿ. ಯಾಕೆಂದರೆ ಎಲ್ಲರೂ ದೇವರುಗಳು. ಸೊ ಯಾವ ದೇವತೆಯನ್ನು ನಾನು ಬಿಡೋಕ್ಕಾಗೋದಿಲ್ಲ. ಆದರೆ ನನ್ನ ಇಷ್ಟ ದೈವ ಯಾರು ಅಂತ ಕೇಳಿದ್ರೆ ನಾನು ಕೃಷ್ಣ ಅಂತ ಹೇಳ್ತೀನಿ, ಇನ್ನೊಬ್ಬ ರಾಮ ಅಂತ ಹೇಳ್ತಾನೆ, ಇನ್ನೊಬ್ಬ ಹನುಮಂತ ಅಂತ ಹೇಳ್ತಾನೆ. ಸೊ ನನ್ನ ಇಷ್ಟ ದೈವ ಹನುಮಂತ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ನಾನು ಹನುಮಂತನ ಮೇಲಿನ ಶ್ರದ್ಧೆ ನನಗೆ ಕಡಿಮೆ ಆಗಬಾರ್ದು. ಸೊ ಒಂದ್ಸಲಿ ನಾನು ಏನು ಹನುಮಂತನನ್ನು ನನ್ನ ಇಷ್ಟ ದೈವ ಅಂತ ನಾನು ಅಂದ್ಕೊಂಡಿದ್ದೆ, ಸೊ ಅದು ಕೊನೆಯವರೆಗೂ ಆ ನಂಬಿಕೆ ನಾನು ಉಳ್ಕೋಬೇಕು. ಆ ರೀತಿಯಲ್ಲಿ ಯಾವುದೇ ಭಕ್ತ ಯಾವುದೇ ದೇವತೆಗಳಿಗೆ ಯಾವುದೇ ರೂಪದಲ್ಲಿ ಅವನು ಈ ರೀತಿ ಪೂಜೆ ಆರಾಧನೆ ಮಾಡಿದಾಗ ಅವನಿಗೆ ಅಂತಹ ದೇವತೆಗಳಲ್ಲಿಯೇ ಶ್ರದ್ಧೆ ಸಿಗೋ ಹಾಗೆ ನಾನು ಮಾಡ್ತೀನಿ ಅಂತ ಭಗವಂತ ಅವನು ಪ್ರಾಮಿಸ್ ಮಾಡ್ತಾನೆ. ಐ ವಿಲ್ ಡೂ ಇಟ್ ಲೈಕ್ ದಟ್. ದಿಸ್ ಈಸ್ ದಿ ಭರವಸೆ ಆಫ್ ದಿ ಪರಮಾತ್ಮ ಶ್ರೀಕೃಷ್ಣ. ಇದೆಲ್ಲ ಯಾಕೆ ಅಂತಂದ್ರೆ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಪೀಪಲ್ ಇನ್ ದಿಸ್ ವರ್ಲ್ಡ್. ಈ ಪ್ರಪಂಚದಲ್ಲಿ ಭಿನ್ನ ಭಿನ್ನ ಜನಗಳನ್ನು ನೋಡ್ತೀವಿ. ಭಿನ್ನ ಭಿನ್ನ ಜನಗಳು ಅಂತಂದ್ರೆ ಭಿನ್ನ ಭಿನ್ನ ರೀತಿಯ ಮನಸ್ಸುಗಳನ್ನು ಹೊಂದಿರುವಂತಹ ಜನಗಳನ್ನು ನಾವಿಲ್ಲಿ ನೋಡ್ತೀವಿ. ನಾವು ಸಾವಿರಾರು ಜನ ಇದ್ದೀವಿ ಈ ಪ್ರಪಂಚದಲ್ಲಿ. ನಾವೆಲ್ಲರೂ ಒಂದೇ ದೇವತೆನ ನಾನು ಪೂಜೆ ಮಾಡ್ತೀವ? ಯಾಕೆಂದರೆ ಎಷ್ಟು ಥರ ಟೆಂಪಲ್ಸ್ ಇದೆ ಇಲ್ಲಿ. ರಾಮನ್ ಟೆಂಪಲ್ಲು, ಕೃಷ್ಣನ್ ಟೆಂಪಲ್ಲು, ಹನುಮಂತನ್ ಟೆಂಪಲ್ಲು, ದತ್ತಾತ್ರೇಯನ್ ಟೆಂಪಲ್ಲು, ಸತ್ಯನಾರಾಯಣನ್ ಟೆಂಪಲ್ಲು. ಸೊ ಯಾವ್ಯಾವ ಜನಗಳಿಗೆ ಯಾವ ಟೆಂಪಲ್ಗೆ ಹೋಗಬೇಕು, ಗಣೇಶನ್ ಟೆಂಪಲ್ಗೆ ಹೋಗ್ತಾರೆ ಕೆಲವರು ಕೃಷ್ಣನ್ ಟೆಂಪಲ್ಗೆ ಹೋಗ್ತಾರೆ, ಕೆಲವರು ರಾಮನ್ ಟೆಂಪಲ್ಗೆ ಹೋಗ್ತಾರೆ. ಎಲ್ಲರೂ ಒಂದೇ ಟೆಂಪಲ್ಗೆ ಬರೋದಿಲ್ಲ. ಎಲ್ಲರೂ ಒಂದೇ ಟೆಂಪಲ್ಗೆ ಬರ್ತಾರೆ ಅಂತಂದರೆ ಬೇರೆ ಬೇರೆ ಅನೇಕ ಅಷ್ಟೊಂದು ಟೆಂಪಲ್ಗಳು ಇರ್ತಿರ್ಲಿಲ್ಲ. ಸೊ ಇಲ್ಲಿ ಎಲ್ಲರೂ ಕೂಡ ಒಂದೇ ದೇವತೆಯನ್ನು ಪೂಜೆ ಮಾಡ್ತಾ ಇಲ್ಲ. ಅನೇಕರಿಗೆ ಅವರುಗಳಿಗೆ ಅವರದೇ ಆದಂತಹ ಇಷ್ಟ ದೇವತೆಗಳು ಇರ್ತಾರೆ. ಆ್ಯಂಡ್ ದೇ ಆರ್ ಫ್ರೀ ಟು ವರ್ಷಿಪ್ ಎನಿ ಗಾಡ್. ಅವನು ಗಣೇಶನ್ ಬೇಕಾದ್ರೂ ಪೂಜೆ ಮಾಡ್ಬೋದು, ಕೃಷ್ಣನ್ ಪೂಜೆ ಮಾಡ್ಬೋದು, ರಾಮನ್ ಪೂಜೆ ಮಾಡ್ಬೋದು, ಕೃಷ್ಣನ್ ಪೂಜೆ ಮಾಡ್ಬೋದು. ಯಾರನ್ನೇ ಪೂಜೆ ಮಾಡಿದ್ರು ಕೂಡ ಅದೇ ರೂಪದಲ್ಲಿ ಅವರಿಗೆ ಶ್ರದ್ಧೆ ಬರೋ ಹಾಗೆ ನಾನು ಐ ಆಮ್ ಗೋಯಿಂಗ್ ಟು ಡೂ ಇಟ್. ಸೊ ದಿಸ್ ಈಸ್ ದಿ ಪ್ರಾಮಿಸ್ ಆಫ್ ಲಾರ್ಡ್ ಶ್ರೀಕೃಷ್ಣ. ಆ ರೀತಿಯಲ್ಲಿ ಇಲ್ಲಿ ಆಲ್ ದಿ ನೇಮ್ಸ್ ರೆಂಡರ್ಡ್ ಬೈ ಭೀಷ್ಮಾಚಾರ್ಯ. ಯುಧಿಷ್ಠಿರನ ಪ್ರಶ್ನೆಗೆ ಭೀಷ್ಮಾಚಾರ್ಯ ಇಲ್ಲಿ ಉತ್ತರ ಕೊಡ್ತಾ ಇರುವಂತಹದ್ದು. ವಿಷ್ಣು ಸಹಸ್ರನಾಮ, ಆ ಸಾವಿರಾರು ನಾಮಗಳನ್ನು ನಾನು ಹೇಳ್ತೀನಿ, ನಿನ್ನ ಶ್ರದ್ಧೆಯಿಂದ ಕೇಳಿಸ್ಕೊ ಅಂತ ಹೇಳ್ತಾನೆ ಭೀಷ್ಮಾಚಾರ್ಯ ಯುಧಿಷ್ಠಿರನಿಗೆ. ಸೊ ಆಲ್ ದ ನೇಮ್ಸ್ ರೆಂಡರ್ಡ್ ಬೈ ಭೀಷ್ಮಾಚಾರ್ಯ ಈಸ್ ಕಾಲ್ಡ್ ಶ್ರೀ ವಿಷ್ಣು ಸಹಸ್ರನಾಮಂ. ಆ ಎಲ್ಲ ಹೆಸರುಗಳು ಕೂಡ ಮಹಾವಿಷ್ಣುವನ್ನೇ ಸೂಚಿಸುತ್ತೆ. ವಿಶ್ವಂ, ವಿಷ್ಣುರ್, ವಷಟ್ಕಾರೋ ಎಲ್ಲ ಬೇರೆ ಬೇರೆ ಹೆಸರುಗಳು. ಬಟ್ ದೇ ಆಲ್ ಇಂಡಿಕೇಟ್ ದಿ ಲಾರ್ಡ್ ಮಹಾವಿಷ್ಣು. ನಾವು ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮತ್ತು ಯುಧಿಷ್ಠಿರನ ಪ್ರಶ್ನೆಯನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರೆ, ಈವನ್ ಯುಧಿಷ್ಠಿರನ ಪ್ರಶ್ನೆ ಕೂಡ ಇದೇ ಆಗಿತ್ತು. ಕಿಂ ಏಕಂ ದೈವತಂ ಲೋಕೆ, ಕಿಂ ಏಕಂ ದೇವತೆ. ಅವನ ಪ್ರಶ್ನೆ ಕೂಡ ಅದೇ ರೀತಿ ಮಾಡಿದ್ದಾನೆ. ಕಿಂ ಏಕಂ, ಕಿಂ ಏಕಂ ದೈವತಂ ಲೋಕೆ, ಲೋಕದಲ್ಲಿ ಕಿಂ ಏಕಂ ದೈವತಂ. ಅವನು ಕೇಳ್ತಾ ಇರುವಂತಹದ್ದು ಅದೇ ಪ್ರಶ್ನೆ, ಒಬ್ಬನೇ ದೇವರು ಯಾರು? ಸೊ ಭೀಷ್ಮಾಚಾರ್ಯ ಕೂಡ ಅದನ್ನ ಹೇಳ್ತಾನೆ. ಒಬ್ಬನೇ ದೇವನ ಸಾವಿರಾರು ನಾಮಗಳನ್ನು ಹೇಳ್ತಾ ಇದ್ದಾನೆ ಇಲ್ಲಿ. ಸೊ ಸಾವಿರಾರು ನಾಮಗಳನ್ನು ಹೇಳಿದಾಗ ಅಲ್ಲಿ ಸಾವಿರಾರು ದೇವತೆಗಳಿದ್ದಾರೆ ಅಂತ ಅಲ್ಲ, ಇರೋದು ಒಬ್ಬನೇ ಪರಮಾತ್ಮ. ಒಬ್ಬನೇ ಪರಮಾತ್ಮನ ಅನೇಕ ನಾಮಗಳನ್ನು ನಾನು ನಿಂಗೆ ಹೇಳ್ತೀನಿ.
ಸೊ ಪರಮಾತ್ಮ ಅಂತಂದರೆ ಈಸ್ ಏಕಃ. ಅಂಡ್ ಅವ್ನು ಕೇಳಿದ ಯುಧಿಷ್ಠಿರನ ಪ್ರಶ್ನೆ ಅದೇ, ಹೂ ಈಸ್ ದಟ್ ಒನ್ ಗಾಡ್? ಅಂಡ್ ಬಿಕಾಸ್ ಆಫ್ ಹಿಮ್, ಬಿಕಾಸ್ ಆಫ್ ದಟ್ ಒನ್ ಗಾಡ್, ದ ಎಂಟೈರ್ ಯೂನಿವರ್ಸ್ ಇಟ್ ಫಂಕ್ಷನ್ಸ್. And who is that God? That is the question of Yudhishthira. So every nama is his name, and every rupa is his form, and Vishnu is all pervading. Vishnu is all pervading. ವಿಷ್ಣು ಅಂತಂದಾಗ ಕೂಡ ಅದು ಅದೇ ಅರ್ಥವನ್ನ ಕೊಡ್ತಾ ಇದೆ. ವಿಷ್ಣು ಎಲ್ಲ ಕಡೆ ಇರೋನು. he has got that capacity, he has got that ability. ಸೊ ಅವನು ಎಲ್ಲ ಕಡೆ ಅವನೇ ಇರೋದು. ದಿಸ್ ಇಸ್ ವೇದಕೋಶ ಅಂಡ್ ಉಪನಿಷತ್ ಹೇಳ್ತಾ ಇರುವಂತಹ ಸತ್ಯ. ಪರಮಾತ್ಮ ಈಸ್ ಎವ್ರಿವೇರ್. ಸೊ ಎಲ್ಲ ಕಡೆ ಇರುವಂತಹವನು ಕೇವಲ ಪರಮಾತ್ಮ ಮಾತ್ರ ಅಂತಂದಮೇಲೆ ಹೌ ಕ್ಯಾನ್ ದೇರ್ ಬಿ ಅನದರ್ ಗಾಡ್? We have to think. So ಯಾಕೆ ನಮಗೆ ಧ್ಯಾನ ಶ್ಲೋಕಗಳು ಬೇಕು ಅಂತಂದರೆ, ದಟ್ ಗಿವ್ಸ್ ಲಾಟ್ ಆಫ್ ಮೆಟೀರಿಯಲ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಸರ್ಟನ್ ಟ್ರೂತ್ಸ್. ಸೊ ಇಲ್ಲಿಯವರೆಗೆ ಇಂತಹ ಅನೇಕ ಪೂರ್ವ ಭಾಗದ ಕೆಲವು ಶ್ಲೋಕಗಳನ್ನು, ಧ್ಯಾನ ಶ್ಲೋಕಗಳನ್ನು ನೋಡಿದ ನಂತರ ನಾವು with this we will enter into the stotram of Shri Vishnu Sahasranamam. Atha Shri Vishnu Sahasranama Stotram, and it starts with Om. Om. It starts with Om. Om Vishvam Vishnur Vashatkaro Bhuta Bhavya Bhavat Prabhuhu ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ದಿಸ್ ಈಸ್ ದಿ ಫಸ್ಟ್ ಶ್ಲೋಕ. ಸೊ ಇಲ್ಲಿ ದಿಸ್ ವಿಷ್ಣು ಸಹಸ್ರನಾಮ ಇಟ್ ಬಿಗಿನ್ಸ್ ವಿತ್ ಓಂ, ಅಂಡ್ ಓಂ ಈಸ್ ಕನ್ಸಿಡರ್ಡ್ ಆಸ್ ಮಂಗಳ ಸೂಚಕ, ಶುಭ ಸೂಚಕ, ಶುಭ ಪ್ರಾರಂಭ ಅಂತ ಹೇಳ್ತೀವಲ್ಲ ಆ ರೀತಿ. ಸೊ ಓಂಕಾರ ಈಸ್ ಲೈಕ್ ದಟ್. ಅಂಡ್ ಅಗೇನ್ ದಿಸ್ ಓಂ ಆರ್ ಓಂಕಾರ, ಇದು ಪರಬ್ರಹ್ಮನ ನಾಮವನ್ನು ಕೂಡ ಇಟ್ ಇಂಡಿಕೇಟ್ಸ್. ಪರಬ್ರಹ್ಮನ ನಾಮವನ್ನು ಇದು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಇಲ್ಲಿ ಬ್ರಹ್ಮನ್ ಅಂತ ಹೇಳಿರುವಂತಹದ್ದು ಈಸ್ ಬೋತ್ ಸಗುಣ ಬ್ರಹ್ಮ ಆ್ಯಂಡ್ ದಿ ನಿರ್ಗುಣ ನಿರಾಕಾರ ಬ್ರಹ್ಮ ಆಲ್ಸೋ. ನಿರ್ಗುಣ ಬ್ರಹ್ಮ ಆಲ್ಸೋ, ಬೋತ್ ಸಗುಣ ಬ್ರಹ್ಮ ಆ್ಯಂಡ್ ನಿರ್ಗುಣ ಬ್ರಹ್ಮ ಆಲ್ಸೋ. ಸೊ ಓಂ ಅಂತ ಹೇಳಿದಾಗ ಓಂನ ಧಾತು, ದ ರೂಟ್ ಆಫ್ ದಿ ಓಂ ಈಸ್ ಅವ. ಅವರಕ್ಷಣೆ, ಇಟ್ ಮೀನ್ಸ್ ಪ್ರೊಟೆಕ್ಷನ್. ಹಿ ವಿಲ್ ಪ್ರೊಟೆಕ್ಟ್ ಅಸ್. ಅವತಿ ರಕ್ಷತಿ ಇತಿ ಓಂ. ಅವತಿ ರಕ್ಷತಿ ಇತಿ ಓಂ. That which protects us is Om. And the Supreme Lord is the protector. That is the truth behind all these things. Paramatma Mahavishnu ಅಂತ ಹೇಳಿದಾಗ he is the protector. He is the sustainer of this universe. ಸೊ ಇಡೀ ವಿಶ್ವವನ್ನು ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತಂದರೆ ಇಟ್ ಈಸ್ ದಿ ಮಹಾವಿಷ್ಣು. ಸೊ ಹಿ ಈಸ್ ಬೀಯಿಂಗ್ ದಿ ಎಕ್ಸಿಸ್ಟೆನ್ಸ್ ಆ್ಯಂಡ್ ದಿ ಕಾನ್ಷಿಯಸ್ನೆಸ್ ಪ್ರಿನ್ಸಿಪಲ್. ಎಕ್ಸಿಸ್ಟೆನ್ಸ್ ಅಂತಂದರೆ ಇರುವಿಕೆಯ ತತ್ವ, ದ ಪ್ರಿನ್ಸಿಪಲ್ ಆಫ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ದಿ ಪ್ರಿನ್ಸಿಪಲ್ ಆಫ್ ಕಾನ್ಷಿಯಸ್ನೆಸ್, ದ ಇರುವಿಕೆಯ ತತ್ವ ಆ್ಯಂಡ್ ದಿ ಪ್ರಜ್ಞಾ ತತ್ವ. So it is possible, because of that principle, it is possible for the Mahavishnu to lend existence and consciousness to all the things and beings in this creation, in this universe.
ಎವ್ರಿಥಿಂಗ್ ಈಸ್, ಪ್ರತಿಯೊಂದು ಇಲ್ಲಿದೆ. ಅಂಡ್ ಎವ್ರಿಥಿಂಗ್ ಈಸ್ ಅಲೈವ್, ಪ್ರತಿಯೊಂದರಲ್ಲೂ ಜೀವವಿದೆ, ಜೀವಕಣ ಇದೆ. ಇಟ್ ಈಸ್ ಬಿಕಾಸ್ ಆಫ್ ಹಿಮ್. ಸೊ ದಿ ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ಆಲ್ಸೋ ಕಾಲ್ಡ್ ದಿ ಸತ್ತಾ ಸ್ಫೂರ್ತಿ ಪ್ರದಾತ. ಹಿ ಈಸ್ ದಿ ಲೆಂಡರ್ ಆಫ್ ಎಕ್ಸಿಸ್ಟೆನ್ಸ್ ಅಂಡ್ ಕಾನ್ಷಿಯಸ್ನೆಸ್. ಅಂಡ್ ದ ವೆರಿ ತತ್ವ ಏನು ಅಂತಂದ್ರೆ ಹಿ ಈಸ್ ಎಕ್ಸಿಸ್ಟೆನ್ಸ್ ಅಂಡ್ ಹಿ ಈಸ್ ಕಾನ್ಷಿಯಸ್ನೆಸ್. ಸಿನ್ಸ್ ಹಿ ಈಸ್ ದಟ್ ಪ್ರಿನ್ಸಿಪಲ್, ಹಿ ಕ್ಯಾನ್ ಲೆಂಡ್ ಇಟ್ ಆಲ್ಸೋ. ಅವನು ಅದೇ ಆಗಿರೋದ್ರಿಂದ, ಅವನು ಅದನ್ನೇ ಹೊಂದಿರೋದ್ರಿಂದ ಅವನು ಅದನ್ನೇ ಎಲ್ಲರಿಗೂ ಕೂಡ ಕೊಡಬಲ್ಲ. ದಿಸ್ ಈಸ್ ದಿ ಮೀನಿಂಗ್. ಸೊ ಹಿ ಈಸ್ ದಿ ಒನ್ ಫ್ರಮ್ ಹೂಮ್ ದಿ ಎಂಟೈರ್ ಯೂನಿವರ್ಸ್ ಇಟ್ ಕೇಮ್ ಔಟ್. ಪರಮಾತ್ಮನಿಂದ ಈ ಸೃಷ್ಟಿ ಎನ್ನುವಂತಹದ್ದು ಇಟ್ ಕೇಮ್ ಔಟ್. ಸೊ ಪರಮಾತ್ಮನಿಂದ ಹೊರಬಂದಂತಹ ಈ ಸೃಷ್ಟಿಯನ್ನ again the same Paramatma, he sustains the universe, he sustains the creation. And unto whom the entire universe dissolves. That means this Paramatma is the creator of this creation, he is the sustainer of this creation, and he is the layakarta of this creation. And this supreme lord called Vishnu, he is the Jagat Karanam, he is the Jagat Prabhu. And this truth is being represented through Om. Om ಅಂತಂದ್ರೆ ಇಂತಹ ಅರ್ಥಗಳನ್ನು ಅದು ಹೊಂದಿದೆ. ಇನ್ಫ್ಯಾಕ್ಟ್ ಮಾಂಡುಕ್ಯ ಉಪನಿಷತ್ ಅಂತ ಹೇಳಿದಾಗ ಇಟ್ ಸ್ಟಾರ್ಟ್ಸ್ ವಿತ್ ದಿಸ್ ಮಂತ್ರ, ಓಂ ಇತ್ಯೇತದಕ್ಷರಮಿದಂ ಸರ್ವಂ ತಸ್ಯೋಪ ವ್ಯಾಖ್ಯಾನಂ. ಈ ರೀತಿ ಹೇಳ್ತೇವೆ, ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ, ಇಚ್ಛಾನ್ಯ ತ್ರಿಕಾಲಾತೀತಂ ತದಪಿ ಓಂಕಾರ ಏವ. So it says everything is Om. So everything is Om ಅಂತಂದ್ರೆ ಅಲ್ಲಿ ಯಾವುದನ್ನು ಸ್ಪೇರ್ ಮಾಡಲಿಲ್ಲ. ದಟ್ ಎವ್ರಿಥಿಂಗ್ ಅಂತಂದ್ರೆ ಇಟ್ ಕವರ್ಸ್ ದಿ ಎಂಟೈರ್ ಅರ್ಥ. ಸರ್ವಂ ಅಂತ ಹೇಳಿದಾಗ ಸರ್ವಂ ಪದದ ಅರ್ಥವನ್ನು ನಾವು ನೋಡಿದ್ರೆ ನಾವು ಜಾಸ್ತಿ ಅದರ ಬಗ್ಗೆ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಸರ್ವಂ ಅಂತಂದ್ರೆ ದಿ ಎಂಟೈರ್, ಎಲ್ಲವೂ ಅದರಲ್ಲಿ ಅಡಗಿದೆ. ಅದೊಂದೇನಾರು ಇದ್ರಲ್ಲಿ ಸೇರ್ಕೊಂಡಿದೆಯೋ ಇಲ್ವಾ, ಯು ಕೆನಾಟ್ ಕ್ವಶನ್. ಏನಾರು ಆ ಥರ ಡೌಟ್ ಇದ್ರೆ ಆಗ ಅದನ್ನು ಸರ್ವಂ ಅಂತ ಕರೆಯೋಕ್ಕಾಗೋದಿಲ್ಲ. ಸರ್ವಂ ಅಂತ ಅದು ಹೇಳಿದೆ ಅಂತಂದಮೇಲೆ ಇಟ್ ಈಸ್ ಇನ್ಕ್ಲೂಡೆಡ್ ಇನ್ ದಟ್. ಸೊ ಎವ್ರಿಥಿಂಗ್ ಅಂತಂದ್ರೆ ಈ ಅರ್ಥ ಸರ್ವಂ. ಎವ್ರಿಥಿಂಗ್ ಈಸ್ ಓಂ, ಸರ್ವಂ ಈಸ್ ಓಂ. ಸೊ ದಿಸ್ ಓಂಕಾರ ಈಸ್ ಎವ್ರಿಥಿಂಗ್. ಇಲ್ಲಿಯವರೆಗೆ ಆಗಿ ಹೋಗಿರುವಂತಹದ್ದು, ಈಗ ರೈಟ್ ನೌ ಈಗ ಆಗ್ತಾ ಇರುವಂತಹದ್ದು, ಮತ್ತು ಮುಂದೆ ಆಗಬೇಕಾಗಿರುವಂತಹದ್ದು, ಹೀಗೆ ಎಲ್ಲವೂ. ಸೊ ಸರ್ವಂ ಅಂತಂದ್ರೆ ಈ ರೀತಿ ಅರ್ಥಗಳು ಕೂಡ ಬರುತ್ತೆ. ಹಿಂದೆ ಆಗೋಗಿರುವಂತಹದ್ದು, ಈಗ ಆಗ್ತಾ ಇರುವಂತಹದ್ದು, ಮತ್ತು ಮುಂದೆ ಆಗಬೇಕಾಗಿರುವಂತಹದ್ದು. ಸೊ ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ ನಾವು ಹೇಳ್ತೀವಲ್ಲ. ಸೊ ದಟ್ ಆಲ್ ದಟ್ ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್ ಹಿಯರ್. ಸೊ ಆಲ್ ದಟ್ ಎವ್ರಿಥಿಂಗ್ ಈಸ್ ಓಂಕಾರ. ಅಂಡ್ ದಟ್ ಎವ್ರಿಥಿಂಗ್ ಅನ್ನುವಂತಹದ್ದು ಓಂಕಾರ. ಅಂಡ್ ಈವನ್ ಅದರ ಜೊತೆಗೆ ತ್ರಿಕಾಲಾತೀತ ಈಸ್ ಆಲ್ಸೋ ಓಂಕಾರ. ಬ್ರಹ್ಮ ಅಂತ ಹೇಳಿದಾಗ ನಾವು ಬ್ರಹ್ಮನನ್ನ ಒಂದು ಚಿಹ್ನೆಯಾಗಿ ಹೇಳುವಾಗ ಅಂದರೆ ಸಿಂಬಲ್,
ಸಿಂಬಲ್ ಮೂಲಕ ಪರಮಾತ್ಮನನ್ನು ನಾವು ಇಂಡಿಕೇಟ್ ಮಾಡಬೇಕು ಅಂತಂದಾಗ ಅಗೇನ್ ದಿಸ್ ಓಮ್ ವಿಲ್ ಅಪಿಯರ್ ದೇರ್. ಸೊ ಓಮ್ ಈಸ್ ಎ ಸಿಂಬಲ್. ಥ್ರೂ ದಟ್ ಸಿಂಬಲ್ ಇಟ್ ಇಂಡಿಕೇಟ್ಸ್ ದಿ ಪರಬ್ರಹ್ಮ. ಅಂಡ್ ವೇದಾಂತ ವೆರಿ ಕ್ಲಿಯರ್ಲಿ ಇಟ್ ಸೇಸ್ ಪರಮಾತ್ಮ ಪರಬ್ರಹ್ಮ ಅಂತ ಹೇಳಿದಾಗ, ಬ್ರಹ್ಮನನ್ನ ನಿರಾಕಾರ ನಿರ್ಗುಣ ಈ ರೀತಿನಲ್ಲಿ ಹೇಳಿದಾಗ ಅವರ್ ಮೈಂಡ್ ಇಟ್ ಶುಡ್ ಗ್ರಾಸ್ಪ್ ದಟ್. ವೇದಾಂತ ಹೇಳ್ತಾ ಇರುವಂತಹ ಈ ಕೆಲವು ಸತ್ಯಗಳನ್ನು ನಮ್ಮ ಮನಸ್ಸು ಹಿಡಿದಿಟ್ಕೋಬೇಕು, ಒಪ್ಕೋಬೇಕು. ಇಟ್ ಶುಡ್ ಅಕ್ಸೆಪ್ಟ್ ಅಂಡ್ ಇಟ್ ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಮೈಂಡ್ ಶುಡ್ ಗೆಟ್ ಇಟ್. ಸೊ ಮೈಂಡ್ ಶುಡ್ ಗೆಟ್ ಇಟ್ ಅಂತಂದ್ರೆ ಏನು? ಮನಸ್ಸಿಗೆ ಏನೋ ಒಂದು ನಾವು ಕೊಡಬೇಕಾಗತ್ತೆ. ಮನಸ್ಸಿಗೆ ಏನೋ ಒಂದು ಅಂತಂದಾಗ ಅದು ಏನು ಬೇಕಾದ್ರೂ ಆಗಿರಬಹುದು. ಮನಸ್ಸನ್ನ ನಿಲ್ಲಿಸ್ಕೋಬೇಕು. ಅಲೆದಾಡ್ತಾ ಇರುವಂತಹ ಮನಸ್ಸನ್ನ ಸ್ಥಿರವಾಗಿ ಒಂದು ಕಡೆ ನಿಲ್ಲಿಸ್ಕೋಬೇಕು ಅಂತಂದಾಗ ಸಮಥಿಂಗ್ ಈಸ್ ಟು ಬಿ ಗಿವನ್ ಟು ದಿ ಮೈಂಡ್. ದಟ್ ಸಮಥಿಂಗ್ ಮೇ ಬಿ ದಿ ನೇಮ್, ಅದು ಒಂದು ಹೆಸರು ಕೂಡ ಆಗಿರಬಹುದು, ಅಥವಾ ಮೇ ಬಿ ಇಟ್ಸ್ ಎ ಫಾರ್ಮ್, ಅಥವಾ ಇಟ್ ಮೇ ಬಿ ಎ ಸೌಂಡ್. ಓಂ is a sound. Om is a symbol. Om is the name of the Lord. So like this, something is to be given to the mind. So this Om can be given to the mind. ಏನು ಕೊಡಲಿಲ್ಲ ಅಂತಂದರೆ ಮನಸ್ಸು ಇಟ್ ವಿಲ್ ನಾಟ್ ಸ್ಟಿಕ್ ಆನ್ ಟು ನಥಿಂಗ್ನೆಸ್. ಏನು ಇಲ್ಲ ಅಂತಂದರೆ ಇಟ್ ಇಸ್ ಕಾಲ್ಡ್ ನಥಿಂಗ್ನೆಸ್. ಆ ನಥಿಂಗ್ನೆಸ್ನ ಮನಸ್ಸು ಇಟ್ ವಿಲ್ ನಾಟ್ ಅಕ್ಸೆಪ್ಟ್. ಅಲ್ಲಿ ಏನೂ ಇಲ್ಲ ಅಂತಂದಾಗ ಏನು ಮಾಡುತ್ತೆ ಮನಸ್ಸು? ಜಾಗ ಖಾಲಿ ಮಾಡುತ್ತೆ. ಅದು ಇರೋದಿಲ್ಲ, ಇಲ್ಲಿ ನಮ್ಮ ಹತ್ರ ಇರೋದಿಲ್ಲ. ಸೊ ನಾವು ಎಲ್ಲೋ ಹೋಗಿರೋ ಮನಸ್ಸನ್ನ ನಾವು ತಿರ್ಗಾ ಹುಡುಕೊಂಡು ಕರ್ಕೊಂಬರ್ಬೇಕು. ಕರ್ಕೊಂಬಂದು ಅದನ್ನು ಸಮಾಧಾನ ಮಾಡಬೇಕು. ದಟ್ ಇಸ್ ಕಾಲ್ಡ್ ದಿ ಟ್ರೈನಿಂಗ್ ಆಫ್ ದಿ ಮೈಂಡ್. ಅಲ್ಲಿ ಇಲ್ಲಿ ಹೋಗಬೇಡ, ಏನೇನೋ ನೋಡಬೇಡ, ಏನೇನೋ ಕೇಳಿಸ್ಕೋಬೇಡ. ಸೊ ದೀಸ್ ಆರ್ ಆಲ್ ದಿ ಟ್ರೈನಿಂಗ್ಸ್. ಸೊ ವಿ ಹ್ಯಾವ್ ಟು ಟ್ರೈನ್ ದಿ ಮೈಂಡ್. ಸೊ ಮನಸ್ಸು ಏನು ಇಲ್ಲ ಅಂತಂದ್ರೆ ಏನು ಮಾಡುತ್ತೆ? ಅದಕ್ಕೆ ಏನಾದ್ರು ಒಂದು ಬೇಕು. ದಟ್ ಈಸ್ ದಿ ಸಹಜ ಸ್ವಭಾವ ಆಫ್ ದಿ ಮೈಂಡ್. ದ ನೇಚರ್ ಆಫ್ ದಿ ಮೈಂಡ್ ಅಂತಂದ್ರೆ ಅದೇ. ಇಟ್ ವಾಂಟ್ಸ್ ಸಮಥಿಂಗ್. ಏನೂ ಕೊಡೋದಿಲ್ಲ, ನೀ ಇಲ್ಲೇ ಇರು ಅಂತಂದ್ರೆ ಹೆಂಗೆ? ಮೈಂಡ್ ಈಸ್ ಲೈಕ್ ಎ ಚೈಲ್ಡ್ ಅಂತ ಹೇಳ್ತಾರೆ. ನಾವು ಮಕ್ಕಳನ್ನ ಎತ್ಕೋಬೇಕು, ಮುದ್ದು ಮಾಡಬೇಕು ಅಂತಂದಾಗ ಚಾಕ್ಲೇಟ್ ಕೊಡ್ತೀವಿ ಅಥವಾ ಐಸ್ ಕ್ರೀಮ್ ಕೊಡಿಸ್ತೀವಿ ಅಂತ ಏನೋ ಒಂದು ಆಸೆ ತೋರಿಸ್ತೀವಲ್ವ. ಆಗ ಮಕ್ಕಳು ನಮ್ಮ ಹತ್ರ ಬರುತ್ತವೆ, ನಾವು ಅದನ್ನು ಮುದ್ದು ಮಾಡ್ಬೋದು, ಎತ್ಕೋಬೋದು, ನಮ್ಮ ಜೊತೆ ವಾಕ್ ಕರ್ಕೊಂಡು ಹೋಗ್ಬೋದು. ದಿಸ್ ಮೈಂಡ್ ಈಸ್ ಆಲ್ಸೋ ಲೈಕ್ ದಟ್. ಇಟ್ಸ್ ಲೈಕ್ ಎ ಚೈಲ್ಡ್. ಸೊ ಸಮಥಿಂಗ್ ಈಸ್ ಟು ಬಿ ಗಿವನ್ ಟು ದಿ ಮೈಂಡ್ ಸೊ ದಟ್ ದ ಮೈಂಡ್ ಈಸ್ ಅವೈಲಬಲ್. ದ ಮೈಂಡ್ ಒಂದು ಜಾಗದಲ್ಲಿ ನಿಲ್ಲುತ್ತದು ಮನಸ್ಸು. ಸೊ ಮನಸ್ಸನ್ನು ನಿಲ್ಲಿಸ್ಕೋಬೇಕು ಅಂತಂದರೆ ಈ ರೀತಿ ಒಂದು ಹೆಸರನ್ನು ಕೊಡಬೇಕಾಗತ್ತೆ, ಅಥವಾ ಒಂದು ಫಾರ್ಮ್, ಒಂದು ರೂಪವನ್ನು ಕೊಡಬೇಕಾಗತ್ತೆ, ಆರ್ ಒಂದು ಶಬ್ದವನ್ನು ಕೊಡಬೇಕಾಗತ್ತೆ. ಆ್ಯಂಡ್ ಆಲ್ ದೀಸ್ ಆರ್ ಅವೈಲಬಲ್ ಇನ್ ಓಮ್. ಓಮ್ ಅಂತ ಹೇಳಿದಾಗ ಓಮ್ ಈಸ್ ಎ ಸೌಂಡ್. ನಾವೇ ಓಂಕಾರವನ್ನು ಮಾಡ್ತೀವಿ. ಸೊ ಓಮ್ ಈಸ್ ಎ ಸೌಂಡ್. ಆ್ಯಂಡ್ ಪರಬ್ರಹ್ಮನ್ ಈಸ್ ಇಂಡಿಕೇಟೆಡ್ ಥ್ರೂ ಸಿಂಬಲ್. ಆ ಓಮ್ ಅಂತ ನಾವು ಬರೆದಾಗ ಇಟ್ಸ್ ಎ ಸಿಂಬಲ್. ಅದನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓ ಇಟ್ ಈಸ್ ಓಮ್. ಸೊ ದಟ್ಸ್ ಎ ಸಿಂಬಲ್ ಇಂಡಿಕೇಟಿಂಗ್ ದಿ ಪರಬ್ರಹ್ಮ. ಆ್ಯಂಡ್ ಓಮ್ ಅಂತ ಹೇಳಿದಾಗ ದಟ್ ಈಸ್ ದಿ ನೇಮ್ ಆಫ್ ದಿ ಲಾರ್ಡ್ ಆಲ್ಸೋ. ಸೊ ಹೀಗೆ ಏನೋ ಒಂದು ಮನಸ್ಸಿಗೆ ಕೊಟ್ಟು ನಮ್ಮ ಹತ್ರ ಇಟ್ಕೋಬೇಕಾಗತ್ತೆ. ಏನೂ ಇಲ್ಲ ಅಂತಂದರೆ ಮನಸ್ಸು ಒಂದು ಜಾಗದಲ್ಲಿ ಅದು ನಿಲ್ಲೋದಿಲ್ಲ. ಆಗ ಮನಸ್ಸು ನಿಲ್ಲೋದಿಲ್ಲ ಅಂತಂದರೆ ದ ನೆಕ್ಸ್ಟ್ ಪ್ರಾಬ್ಲಮ್ ಏನು ಗೊತ್ತಾ? ವಿ ಕೆನಾಟ್ ಮೆಡಿಟೇಟ್ ಬ್ರಹ್ಮಾನ್. ಮನಸ್ಸಿಲ್ಲ ಅಂತಂದರೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ಇನ್ಫ್ಯಾಕ್ಟ್ ವೇದಾಂತ ಏನು ತಿಳಿಸುತ್ತೆ ಅಂತಂದರೆ ಯು ಆರ್ ಸಚ್ಚಿದಾನಂದ.
ನಮ್ಮನ್ನು ಕುರಿತು ವೇದಾಂತ ಹೇಳುವಂತಹದ್ದು, ಉಪನಿಷತ್ಗಳು ಹೇಳುವಂತಹದ್ದು, ಒಬ್ಬ ಗುರು ಹೇಳ್ತಾನೆ, ಜ್ಞಾನಿಗಳು ಹೇಳ್ತಾರೆ, ಸಿ ಯು ಆರ್ ನಾಟ್ ದಿ ಬಾಡಿ, ಯು ಆರ್ ನಾಟ್ ದಿ ಮೈಂಡ್, ಯು ಆರ್ ಸಚ್ಚಿದಾನಂದ, ಸೊ ದಟ್ ಈಸ್ ದಿ ಟ್ರೂತ್ ಅಂತ ಹೇಳ್ತಾರೆ. ಬಟ್ ನಾವು ಯಾವುದೇ ಒಂದು ಸಾಧನೆಯನ್ನು ಮಾಡ್ತೀವಿ ಅಥವಾ ಸಾಧನೆಯನ್ನು ಮಾಡಬೇಕು ಅಂತ ಅಂದಾಗ ವಿ ನೀಡ್ ಬಾಡಿ, ವಿ ನೀಡ್ ಮೈಂಡ್. ಸೊ ವಿತೌಟ್ ಬಾಡಿ ಆ್ಯಂಡ್ ಮೈಂಡ್ ನೋ ಸಾಧನೆ, ಇಟ್ಸ್ ನಾಟ್ ಪಾಸಿಬಲ್. ಸೊ ಮನಸ್ಸಿಗೆ ನಾವು ಏನೂ ಕೊಡದೆ ಮನಸ್ಸು ನಮ್ಮ ಬಳಿ ಇಲ್ಲ ಅಂತಂದರೆ ವಿ ಕೆನಾಟ್ ಮೆಡಿಟೇಟ್ ದಿ ಲಾರ್ಡ್ ಬ್ರಹ್ಮ. ನೋ ಮೆಡಿಟೇಷನ್ ಕ್ಯಾನ್ ಹ್ಯಾಪನ್. And at the same time, the very symbol of Om, Om anta ಹೇಳಿದಾಗ that alone is not Brahma. Once again, controversy. It is a symbol to recognize that Brahma. Om is a symbol. So through symbol, that symbol indicates the Lord Brahman. So to recognize Brahma, this symbol is required. This Om symbol is required. It will help us. So ಹೀಗೆ past, present, future, ಈಗಾಗಲೇ ಹೋಗಿರುವಂತಹದ್ದು, ಈಗ ನಡೀತಾ ಇರುವಂತಹದ್ದು, ಮುಂದೆ ಆಗುವಂತಹದ್ದು, ಆಲ್ ದಿಸ್ ಈಸ್ ಬ್ರಹ್ಮ ಅನ್ನೋವಂತಹದ್ದನ್ನು ಹಿ ಈಸ್ ತ್ರಿಕಾಲಾತೀತ ಅಂತ ಹೇಳುತ್ತೆ ನಮ್ಮ ವೇದಾಂತ. ತ್ರಿಕಾಲಾತೀತ ಅಂತಂದರೆ ಪರಮಾತ್ಮ ಪರಬ್ರಹ್ಮನನ್ನು ಕುರಿತು ಹಿ ಈಸ್ ತ್ರಿಕಾಲಾತೀತ ಅಂತಂದಾಗ ಈ ಮೂರೂ ಅವಸ್ಥೆಗಳನ್ನು ಮೀರಿರುವಂತಹವನು, ಅದನ್ನು ಇಂಡಿಕೇಟ್ ಮಾಡ್ತಾ ಇರುವಂತಹದ್ದು ಬ್ರಹ್ಮ. ಸೊ ಓಂ ಈಸ್ ತ್ರಿಕಾಲಾತೀತ ಆಲ್ಸೋ. ಸೊ ದೇರ್ಫೋರ್ he is beyond time. ಕಾಲವನ್ನು ಮೀರಿರುವಂತಹವನು ಅಂತಂದ್ರೆ he is beyond time. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.